ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಡೆಡ್ ಪೂಲ್ ಅಂಡ್ ವೋಲ್ವರಿನ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಮೂವಿಯಲ್ಲಿರೋ ಸಣ್ಣ ಪುಟ್ಟ ಡೀಟೇಲ್ಸ್, ಬೇರೆ ಮೂವೀಸ್ಗೆ ಕನೆಕ್ಷನ್, ಕ್ಯಾಮಿಯೋಸ್ ಬಗ್ಗೆ ಎಲ್ಲ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನೋಡಿ ಆದ್ಮೇಲೆ ನೀವೇ ಶಾಕ್ ಆಗೋಗ್ತೀರಾ, ಇಷ್ಟೊಂದೆಲ್ಲ ರೆಫರೆನ್ಸಸ್ ಮತ್ತೆ ಡೀಟೇಲ್ಸ್ ಈ ಮೂವಿಯಲ್ಲಿ ಇದೆಯಾ ಅಂತ. ಮತ್ತೆ ಟೈಮ್ ಲೈನ್ಸ್ ಕೂಡ ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ. ಡೆಡ್ ಪೂಲ್ ಯಾವ ಡೈಮೆನ್ಷನ್ ಅಲ್ಲಿ ಎಷ್ಟನೇ ಇಸ್ವಿಯಲ್ಲಿ ಇದ್ದಾನೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಮೂವಿ ರಿವ್ಯೂ ಮಾಡಿದವರೆಲ್ಲ ಮೂವಿಯಲ್ಲಿ ಸ್ಟೋರಿ ಇಲ್ಲ ಅಂತ ಅಂದ್ರು, ಅದು ನಿಜಾನೇ. ಮೇಲ್ನೋಟಕ್ಕೆ ಸ್ಟೋರಿ ಕಡಿಮೆನೆ ಇದೆ, ಆದ್ರೆ ಡೆಡ್ ಪೂಲ್ ಮೂವೀಸ್ ನ ಯಾರು ಸ್ಟೋರಿ ನೋಡಕ್ ಹೋಗಲ್ಲ. ಮಾರ್ವೆಲ್ ಫ್ಯಾನ್ಸ್ ಮೂವಿನ ನೀಟಾಗಿ ಗಮನಿಸಿದಾಗ ತುಂಬಾನೇ ವಿಷಯಗಳು ಕಥೆಯ ಒಳಗೇನೆ ಅಡಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ಮೂವಿಯಲ್ಲಿರೋ ಕಥೆಯ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ 1 hour ವಿಡಿಯೋ ಮಾಡಿದ್ರು ಸಾಕಾಗಲ್ಲ, ಅಷ್ಟೊಂದು ಪಾಯಿಂಟ್ಸ್ ಇದೆ ಮಾತಾಡೋಕೆ. ಅದಕ್ಕೆ ಈಗ ಈ ಮೂವಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರೋ R-rated ಮೂವಿ ಆಗಿದೆ. ಜೋಕರ್ ಮೂವಿನ ಕೂಡ ಹಿಂದಿಕ್ಕಿದೆ. ಈಗ ಡೈರೆಕ್ಟ್ ಆಗಿ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಸ್ನೇಹಿತರೆ ನಾನು ಸಖತ್ ತಲೆ ಕೆಡ್ಸ್ಕೊಂಡು ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ನನಗೆ ಇದೇ ತರ ವಿಡಿಯೋಸ್ ನ ಮಾಡೋಕೆ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಟೈಮ್ ಲೈನ್ ಕನ್ಫ್ಯೂಷನ್ ಶುರು ಆಗುತ್ತೆ. ಡೆಡ್ ಪೂಲ್ ಲೋಗನ್ ನ ಸಮಾಧಿ ಹತ್ರ ಬಂದಿದ್ದಾನೆ. ಇವನಿಗೆ ಹೀಲಿಂಗ್ ಪವರ್ಸ್ ಎಲ್ಲ ಇರೋದ್ರಿಂದ ಸಮಾಧಿಯಲ್ಲೇ ತನ್ನ ಗಾಯ ಎಲ್ಲ ವಾಸಿಯಾಗಿ ಬದುಕಿದಾನೇನೋ ನೋಡೋಣ ಅಂತ. ಇದು ನಡೀತಾ ಇರೋದು ಅರ್ತ್ 10005 ಡೈಮೆನ್ಷನ್ ಅಲ್ಲಿ. ಮಾರ್ವೆಲ್ ಮೂವೀಸ್ ಮತ್ತೆ ಸೀರೀಸ್ ನ ನೋಡ್ಕೊಂಡು ಡೆಡ್ ಪೂಲ್ ಅಂಡ್ ವೋಲ್ವರಿನ್ ಮೂವಿ ವರೆಗೂ ನೀವು ಬಂದಿದ್ದೀರಾ ಅಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತೇ ಇರುತ್ತೆ, ಮಲ್ಟಿವರ್ಸ್ ಅಲ್ಲಿ ನಮ್ಮ ಭೂಮಿ ತರಾನೇ ತುಂಬಾನೇ ಪ್ರಪಂಚ ಇದೆ. ಆಲ್ಟರ್ನೇಟ್ ಡೈಮೆನ್ಷನ್ಸ್ ಅಂತ ಹೇಳ್ಬೋದು. MCU ಕತೆ ನಡೆಯೋದು ನಾವಿರೋ ಡೈಮೆನ್ಷನ್ ಅಲ್ಲಿ, ಅಂದ್ರೆ ಅರ್ತ್ 616 ಅಲ್ಲಿ. ಇದನ್ನ ಪವಿತ್ರವಾದ ಟೈಮ್ ಲೈನ್ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಇದೇ ಟೈಮ್ ಲೈನ್ ಇಂದ ಬೇರೆ ಬೇರೆ ಟೈಮ್ ಲೈನ್ ಸೃಷ್ಟಿ ಆಗಿರೋದು. ಒಂದು ಮರದಿಂದ ಹಡ್ಕೊಂಡಿರೋ ಬೇರುಗಳು ಅಂತಾನೆ ಹೇಳ್ಬೋದು. ಸೊ ಈಗ ಡೆಡ್ ಪೂಲ್ ಯಾಕೆ ವೋಲ್ವರಿನ್ ಹುಡ್ಕೊಂಡ್ ಬಂದ ಅಂತ ಮುಂದೆ ಗೊತ್ತಾಗುತ್ತೆ, ಯಾಕಂದ್ರೆ ಎಲ್ಲಾ ಡೆಡ್ ಪೂಲ್ ಮೂವೀಸ್ ಕೂಡ ಸ್ವಲ್ಪ ಕಥೆಯಲ್ಲಿ ಮುಂದೆ ಹೋಗಿ ಆಮೇಲೆ ಹಿಂದೆ ಬರೋದು. ಲೋಗನ್ನ ಸಮಾಧಿಯಿಂದ ಅವನ ಅಸ್ಥಿ ಪಂಜರ ಹೊರಗೆ ತೆಗೆದಾಗ ಗೊತ್ತಾಗುತ್ತೆ ಡೆಡ್ ಪೂಲ್ 2031 ಅಥವಾ 32ಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಲೋಗನ್ ಮೂವಿ ಸ್ಟೋರಿ ನಡೆಯೋದು 2029ರಲ್ಲಿ, ಡೆಡ್ ಪೂಲ್ ಇರೋದು 2024ರಲ್ಲಿ. 32ಕ್ಕೆ ಯಾಕೆ ಬಂದಿದ್ದಾನೆ ಅಂತ ಈಗ ನೋಡೋಣ. ಅದಕ್ಕಿಂತ ಮುಂಚೆ ಟಿವಿಯ ಟೈಮ್ ವೇರಿಯನ್ಸ್ ಅಥಾರಿಟಿ ಕಡೆ ಅವರು ಬಂದು ಡೆಡ್ ಪೂಲ್ ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ನೋಡಿದಾಗ ಡೆಡ್ ಪೂಲ್ ಗೆ ಫ್ಲಾಶ್ ಆಗುತ್ತೆ ಲೋಗನ್ ನ ಮೂಳೆಗಳು ಅಡಮ್ಯಾಂಟಿಯಂ ಅನ್ನೋ ಮೆಟಲ್ ಇಂದ ಆಗಿರೋದು. ಅಡಮ್ಯಾಂಟಿಯಂ ಬಗ್ಗೆ ಮುಂದೆ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿಯಲ್ಲಿ ತೋರಿಸ್ತಾರೆ. ಆ ಮೂವಿ ರಿಲೀಸ್ ಆದ್ಮೇಲೆ ಮಾತಾಡೋಣ. ಸೊ ಲೋಗನ್ ಸ್ಕೆಲಿಟನ್ ನ ಒಂದೊಂದು ಮೂಳೆನ ಮುರ್ಕೊಂಡು ಎನ್ಸಿಂಕ್ ಅವರ ಬಾಯ್ ಬಾಯ್ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾ ಎಲ್ಲರಿಗೂ ಹೊಡೆದು ಸಾಯಿಸಿ ಆದ್ಮೇಲೆ ಕೊನೆಗೂ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಡೆಡ್ ಪೂಲ್ ಯಾಕೆ ಲೋಗನ್ ನ ಸಮಾಧಿ ಹತ್ರ ಬಂದ ಅಂತ ಈಗ ನೋಡೋಣ. ಡೆಡ್ ಪೂಲ್ ಪಾರ್ಟ್ 2 ನ ಕೊನೆಯಲ್ಲಿ ನಾವು ನೋಡಿದ್ವಿ ವೇಡ್ ವಿಲ್ಸನ್, ಅಂದ್ರೆ ಡೆಡ್ ಪೂಲ್ ನ ನಿಜವಾದ ಹೆಸರು ವೇಡ್ ಅಲ್ವಾ. ಇವನು ಕೇಬಲ್ ನ ಟೈಮ್ ಟ್ರಾವೆಲ್ ಡಿವೈಸ್ ನ ಇಟ್ಕೊಂಡು ಟೈಮ್ ಅಲ್ಲಿ ಹಿಂದೆ ಹೋಗಿ ತನ್ನ ಗರ್ಲ್ ಫ್ರೆಂಡ್ ವೆನೆಸಾನ ಕಾಪಾಡಿರ್ತಾನೆ. ಮತ್ತೆ ಎಕ್ಸ್ಫೋರ್ಸ್ ಟೀಮ್ ಅಲ್ಲಿ ಇದ್ದವರೆಲ್ಲ ಪ್ಯಾರಾಶೂಟ್ ಇಂದ ಹಾರಿ ಸಾವನ್ನಪ್ಪಿದ್ದ ಜಾಗಕ್ಕೆ ಹೋಗಿ ಶುಗರ್ ಪೇಷಂಟ್ ಪೀಟರ್ ನ ಕೂಡ ಉಳಿಸ್ಕೊಂಡ. ಎಲ್ಲ ಆದ್ಮೇಲೆ ಸೀದಾ ಅರ್ತ್ 616 ಗೆ ಕೇಬಲ್ ನ ಟೈಮ್ ಟ್ರಾವೆಲ್ ಡಿವೈಸ್ ನ ಯೂಸ್ ಮಾಡ್ಕೊಂಡು ಬರ್ತಾನೆ. ಮೊದಲೇ ಹೇಳ್ದಂಗೆ ಈ ಡೈಮೆನ್ಷನ್ ಅಲ್ಲೇ MCU ನ ಮೂವೀಸ್ ನಡೆಯೋದು. ಐರನ್ ಮ್ಯಾನ್, ಕ್ಯಾಪ್ಟನ್ ಅಮೆರಿಕಾ, ಇನ್ಫಿನಿಟಿ ವಾರ್, ಎಂಡ್ ಗೇಮ್ ಮೂವೀಸ್ ಎಲ್ಲ ಇದೇ ಟೈಮ್ ಲೈನ್ ಅಲ್ಲಿ ನಡೆಯೋದು. ಈಗ ಡೆಡ್ ಪೂಲ್ ಬಂದಿರೋ ಇಸ್ವಿ 2018 ಆಗಿರೋದ್ರಿಂದ ಐರನ್ ಮ್ಯಾನ್ ಕೂಡ ಇನ್ನು ಬದುಕಿರುತ್ತಾನೆ. ವೇಡ್ ಈಗ ಸ್ಟಾರ್ಕ್ ಇಂಡಸ್ಟ್ರೀಸ್ ಅಲ್ಲಿ ಸೆಕ್ಯೂರಿಟಿ ಹೆಡ್ ಆಗಿರೋ ಮತ್ತೆ ಟೋನಿ ಸ್ಟಾರ್ಕ್ ನ ಫ್ರೆಂಡ್ ಹ್ಯಾಪಿ ಹೋಗನ್ ನ ಮೀಟ್ ಮಾಡಿ ತನ್ನನ್ನ ಕೂಡ ಅವೆಂಜರ್ಸ್ ಗೆ ಸೇರ್ಸ್ಕೊಳ್ಳೋಕೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾನೆ. ಇವನಿಗೆ ಜನರನ್ನ ಸಾಯಿಸಿ ಸಾಕಾಗಿದೆ, ಈಗ ತನ್ನ ಶಕ್ತಿಯನ್ನ ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳೋಕೆ ಅಂತ ಬಂದಿದ್ದಾನೆ. ಇಲ್ಲ ಅಂದ್ರೆ ಇವನು ತನ್ನ ಗರ್ಲ್ ಫ್ರೆಂಡ್ ವೆನೆಸಾನ ಕೂಡ ಕಳ್ಕೊಂತಾನೆ. ಆದ್ರೆ ಹ್ಯಾಪಿ ಹೋಗನ್ ಇವನನ್ನ ಅವೆಂಜರ್ಸ್ ಗೆ ಜಾಯಿನ್ ಮಾಡ್ಕೊಳ್ಳಲ್ಲ. ನೀನು ಇನ್ನೂ ರೆಡಿ ಆಗಿಲ್ಲ, ಅವೆಂಜರ್ಸ್ ತಮಿಗೋಸ್ಕರ ಅವೆಂಜರ್ಸ್ ಆಗಿಲ್ಲ, ಅವರು ಜನರಿಗೋಸ್ಕರ ಅವರನ್ನ ರಕ್ಷಿಸೋಕೆ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ನಿನ್ ಮೇಲೆ ನಾವು ಕಣ್ಣಿಟ್ಟಿರ್ತೀವಿ, ಮುಂದೆ ನೋಡೋಣ ಏನ್ ಮಾಡ್ಬೋದು ಅಂತ ಹೇಳಿ ವೇಡ್ ನ ಕಳಿಸ್ಬಿಡ್ತಾರೆ. ಆದ್ರೆ ಹ್ಯಾಪಿ ಹೋಗನ್ ನ ಆಫೀಸ್ ಅಲ್ಲಿ ಒಂದಷ್ಟು ವಸ್ತುಗಳನ್ನ ನಾವು ಗಮನಿಸ್ತೀವಿ. ಹ್ಯಾಪಿ ಹೋಗನ್ ನ ಹಿಂದೆ ಟೋನಿ ಸ್ಟಾರ್ಕ್ ನ ಹೆಂಡತಿ ಪೆಪ್ಪರ್ ಪಾಟ್ಸ್ ನ ಫೋಟೋ ಮ್ಯಾಗಝಿನ್ ಕವರ್ ಮೇಲೆ ಇದೆ. ಅಲ್ಲಲ್ಲಿ ಐರನ್ ಮ್ಯಾನ್ ನ ಮಾಸ್ಕ್. ಐರನ್ ಮ್ಯಾನ್ 2 ಮೂವಿಯಲ್ಲಿ ಪೆಪ್ಪರ್ ಪಾಟ್ಸ್ ನ ಆಫೀಸ್ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಸ್ವಿಂಗಿಂಗ್ ಸ್ಟಿಕ್ಸ್. ಐರನ್ ಮ್ಯಾನ್ 2 ಅಲ್ಲೇ ಇದ್ದ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ನ ಪ್ರೋಟೋಟೈಪ್. ಟೋನಿ ಸ್ಟಾರ್ಕ್ ನ ಹಾರ್ಟ್ ಅಂದ್ರೆ ಆರ್ಕ್ ರಿಯಾಕ್ಟರ್. ಕೊನೆಯದಾಗಿ ಎಂಡ್ ಗೇಮ್ ಅಲ್ಲಿ ತೋರಿಸಿದ್ದ ಟೋನಿ ಸ್ಟಾರ್ಕ್ ಮತ್ತೆ ಪೀಟರ್ ಪಾರ್ಕರ್ ಜೊತೆಗೆ ಇರೋ ಒಂದು ಫೋಟೋ. ಇಷ್ಟು ಈ ಜಾಗದಲ್ಲಿ ಇರೋದನ್ನ ನಾವು ನೋಡ್ತೀವಿ. ನಂತರ ಡೆಡ್ ಪೂಲ್ ಈಗ ತನ್ನ ಯೂನಿವರ್ಸ್ ಗೆ ಅಂದ್ರೆ ಅರ್ತ್ 10005 ಗೆ ವಾಪಸ್ ಬಂದಿದ್ದಾನೆ. ನಂತರ ಕತೆ 6 ವರ್ಷ ಮುಂದೆ ಹೋಗುತ್ತೆ. ಯಾವ ಡೆಡ್ ಪೂಲ್ ಆಗೋದು ಬೇಡ, ವೇಡ್ ವಿಲ್ಸನ್ ಆಗಿ ಇರೋಣ ಅಂತ ಹೇಳಿ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ಸ್ ಮ್ಯಾನ್ ಆಗಿ ಈಗ ಕೆಲಸಕ್ಕೆ ಸೇರ್ಕೊಂತಾನೆ ಪೀಟರ್ ಜೊತೆ. ಇವತ್ತು ಇವನ ಬರ್ತ್ಡೇ ಇದೆ ಅಂತ ಇವನ ಫ್ರೆಂಡ್ಸ್ ಎಲ್ಲ ಪಾರ್ಟಿಗೆ ಬಂದಿದ್ದಾರೆ. ಎಕ್ಸ್ಮೆನ್ ನ ಕೊಲೋಸಸ್, ನೆಗಾಸಾನಿಕ್, ಯುಕಿಯೋ, ಪಾರ್ಟ್ 2 ಅಲ್ಲಿ ಇದ್ದ ಶಾಟರ್ ಸ್ಟಾರ್, ಕಣ್ಕಾಣ್ದಲ್ಲಿರೋ ಆಂಟಿ ಆಲ್, ಡೋಪಿಂದರ್ ಮತ್ತೆ ಜೊತೆಗೆ ವೆನೆಸಾ ಕೂಡ ಇದ್ದಾಳೆ. ಯಾಕಂದ್ರೆ ವೆನೆಸಾ ಜೊತೆ ಈಗ ಇವನ ಬ್ರೇಕಪ್ ಆಗಿದೆ. ಈಗ ಫ್ರೆಂಡ್ ಆಗಿ ಇಬ್ರು ಉಳಿದಿದ್ದಾರೆ ಅಷ್ಟೇ. ನಂತರ ಕೇಕ್ ಎಲ್ಲ ಕಟ್ ಮಾಡಿ ಆದ್ಮೇಲೆ ಟಿವಿ ಅವರು ಬಂದು ವೇಡ್ ನ ಕಿಡ್ನಾಪ್ ಮಾಡ್ಕೊಂಡು
ಟಿವಿಯನ್ನ ಆಫೀಸ್ಗೆ ಕರ್ಕೊಂಡ್ ಬಂದಾಗ ಇಲ್ಲಿ ಮಿಸ್ಟರ್ ಪ್ಯಾರಾಡಾಕ್ಸ್ ಅನ್ನೋ ಟಿವಿಯನ್ನ ಏಜೆಂಟ್ ನ ನೋಡ್ತೀವಿ. ಈ ಟಿವಿ ಅವರು ಮಲ್ಟಿವರ್ಸ್ ಅಲ್ಲಿ ಎಷ್ಟು ಟೈಮ್ ಲೈನ್ಸ್ ಇದಾವೋ ಅದನ್ನೆಲ್ಲ ಕಾಪಾಡ್ತಾ ಇರ್ತಾರೆ. ಮಲ್ಟಿವರ್ಸ್ ಅಲ್ಲಿ ಸೃಷ್ಟಿ ಆಗ್ತಿರೋ ಟೈಮ್ ಲೈನ್ಸ್ ಅಲ್ಲಿ ಏನೇ ಸಮಸ್ಯೆ ಆದ್ರೂ ನಾರ್ಮಲ್ ಆಗಿ ನಡಿಬೇಕಾಗಿರೋ ಘಟನೆಗಳು ಹಾಗೆ ನಡೀತಾ ಇದೆಯಾ ಇಲ್ವಾ ಅಂತ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಯಾವ್ದಾದ್ರು ಟೈಮ್ ಲೈನ್ ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಬಗೆಹರಿಸ್ತಾರೆ. ಅಲ್ಟಿಮೇಟ್ ಆಗಿ ಇವರ ಗೋಲ್ ಪವಿತ್ರವಾದ ಟೈಮ್ ಲೈನ್ ನ ಕಾಪಾಡೋದು, ಅಂದ್ರೆ ಅರ್ತ್ 616 ನ. ವೇಡ್ ಅನ್ಕೊಂತಾನೆ ಅವನು ಡೆಡ್ ಪೂಲ್ 2 ನ ಕೊನೆಯಲ್ಲಿ ಟೈಮ್ ಟ್ರಾವೆಲ್ ಮಾಡಿ ಸತ್ತಿರೋರ್ನೆಲ್ಲ ಬದುಕೋ ಹಾಗೆ ಮಾಡಿದ್ನಲ್ಲ, ಅದಕ್ಕೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರಬೇಕು ಅಂತ. ಆದ್ರೆ ಇಲ್ಲ, ಈ ವಿಷಯ ಅಲ್ಲ, ವಿಷಯ ಬೇರೆನೇ ಇದೆ. ವೇಡ್ ತಾನು ಕೇಬಲ್ ನ ಟೈಮ್ ಟ್ರಾವೆಲ್ ಡಿವೈಸ್ ನ ಕೂಡ ನಾಶ ಮಾಡಿರೋದ್ರ ಬಗ್ಗೆ ಇಲ್ಲಿ ಹೇಳ್ತಾನೆ. ನಂತರ ಪ್ಯಾರಾಡಾಕ್ಸ್ ಇವನನ್ನ ಟಿವಿ ಅವರ ತುಂಬಾನೇ ಟಿವಿ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದು, ನನ್ನ ಸೀನಿಯರ್ಸ್ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬರೋಕೆ ಹೇಳಿದರೆ ಯಾವುದೋ ಉದ್ದೇಶದಿಂದ, ಯಾವ ಉದ್ದೇಶ ಅಂತ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ನಿನ್ನನ್ನ ಸೇಕ್ರೆಟ್ ಟೈಮ್ ಲೈನ್ ಅಂದ್ರೆ ಪವಿತ್ರವಾದ ಟೈಮ್ ಲೈನ್ ಗೆ ಕಳಿಸ್ತಾ ಇದೀವಿ. ಅಲ್ಲಿ ಮುಂದೆ ನಡೆಯೋ ಕೆಲವು ಘಟನೆಗಳಿಗೆ ನೀನು ಬೇಕಾಗ್ತೀಯ. ಅಲ್ಲಿ ನಿನ್ನ ಮುಖ್ಯ ಪಾತ್ರ ಇದೆ ಅಂತ ಪವಿತ್ರವಾದ ಟೈಮ್ ಲೈನ್ ನ ವಿಡಿಯೋ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರೆ. ಒಂದೊಂದು ಸ್ಕ್ರೀನ್ ಮೇಲೆ ಒಂದೊಂದು MCU ಮೂವಿಯ ಸೀನ್ ಬರ್ತಾ ಇದೆ. ಕ್ಯಾಪ್ಟನ್ ಅಮೆರಿಕಾ ಫಸ್ಟ್ ಅವೆಂಜರ್ಸ್, ಸಿವಿಲ್ ವಾರ್, ಏಜ್ ಆಫ್ ಅಲ್ಟ್ರಾನ್, ಎಂಡ್ ಗೇಮ್ ನ ಕೂಡ ನಾವು ನೋಡ್ತೀವಿ. ಇದನ್ನೆಲ್ಲ ನೋಡಿ ವೇಡ್ ಫುಲ್ ಖುಷಿ ಆಗೋಗಿದ್ದಾನೆ, ನಾನು ಅವೆಂಜರ್ಸ್ ಗೆ ಸೇರ್ತೀನಿ ಅಂತ. ಆದ್ರೆ ಇದೇ ಸಮಯಕ್ಕೆ ಒಂದು ಸ್ಕ್ರೀನ್ ಮೇಲೆ ಥಾರ್ ಡೆಡ್ ಪೂಲ್ ನ ಹಿಡ್ಕೊಂಡು ಅಳ್ತಿರೋದನ್ನ ನೋಡಿ ಥಾರ್ ಯಾಕೆ ಅಳ್ತಾ ಇದ್ದಾನೆ ಅಂತ ಕೇಳ್ತಾನೆ. ಆದ್ರೆ ಪ್ಯಾರಾಡಾಕ್ಸ್ ಮಾತ್ ಮರೆಸ್ತಾನೆ, ಅದು ಈಗ್ಲೇ ಅಲ್ಲ ಮುಂದೆ ನಡೆಯೋದು, ಅದೆಲ್ಲ ತಲೆ ಕೆಡ್ಸ್ಕೋಬೇಡ ಅಂತ. ಥಾರ್ ದ ಡಾರ್ಕ್ ವರ್ಲ್ಡ್ ಮೂವಿಯಲ್ಲಿ ಥಾರ್ ಲೋಕಿಯನ್ನ ಹಿಡ್ಕೊಂಡು ಅಳ್ತಾ ಇರೋ ಸೀನ್ ನ ಇಲ್ಲಿ ಯೂಸ್ ಮಾಡಿ ಲೋಕಿ ಜಾಗಕ್ಕೆ ಡೆಡ್ ಪೂಲ್ ನ ಹಾಕಿದ್ದಾರೆ ಅಷ್ಟೇ ಅಂತ ಮೂವಿ ನೋಡ್ದ ಎಲ್ಲರೂ ಸುಮ್ನಾಗಿದ್ರು. ಆದ್ರೆ ಒಂದು ಡಿಫ್ರೆನ್ಸ್ ಏನಂದ್ರೆ ಥಾರ್ ದ ಡಾರ್ಕ್ ವರ್ಲ್ಡ್ ಅಲ್ಲಿ ಥಾರ್ ನ ಕಣ್ಣಿನ ಹತ್ರ ದೊಡ್ಡ ಸ್ಕಾರ್ ಇರ್ಲಿಲ್ಲ. ಅದನ್ನ ಈಗ ಟಿವಿ ಅವರು ತೋರಿಸಿದ್ದ ಸೀನ್ ಅಲ್ಲಿ ಕಣ್ಣಿನ ಮೇಲಿಂದ ಕೆಳಗೆವರೆಗೂ ಸ್ಕಾರ್ ಇದೆ. ಅಕಸ್ಮಾತ್ ಕಾಮಿಡಿಗೋಸ್ಕರ ಈ ಸೀನ್ ನ ಸುಮ್ನೆ ಮಾಡೋದಾಗಿದ್ರೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಸ್ಕಾರ್ ಎಲ್ಲ ಹಾಕಿ ಮಾಡ್ತಿರ್ಲಿಲ್ಲ. ಇದು ಏನೋ ಕತೆ ಇರ್ಬೋದು, ಇಲ್ಲ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂತಿರ್ಬೋದು. ನೋಡೋಣ ಮುಂದೆ ಯಾವ್ದಾದ್ರು ಬೇರೆ ಮೂವಿಯಲ್ಲಿ ಇದು ಹೇಗೆ ಅನ್ನೋದು ಉತ್ತರ ಕೊಡ್ತಾರ ಅಂತ. ಈಗ ವೇಡ್ ಪ್ಯಾರಾಡಾಕ್ಸ್ ಹೇಳೋ ಮಾತನ್ನ ಮೊದಲು ಕೇಳಲ್ಲ. MCU ಗೆ ಹೋಗೋಕ್ಕೂ ಮುಂಚೆ ನನಗೆ ಹೊಸ ಸೂಟ್ ಬೇಕು ಅಂತ ಟಿವಿ ಅವರ ಟೈಲರ್ ಹತ್ರನೇ ಹೋಗಿ ಸರಿಯಾಗಿ ಫಿಟ್ ಇರೋ ಸೂಟ್ ಹೊಲಿಸ್ಕೊಂಡು ಅಡಮ್ಯಾಂಟಿಯಂ ಇಂದ ಮಾಡಿರೋ ಕಟಾನ ಕತ್ತಿಯನ್ನ ಇಸ್ಕೊಂಡ್ ಬರ್ತಾನೆ. ಅಂದ್ರೆ ವೋಲ್ವರಿನ ಸ್ಕೆಲಿಟನ್ ಅಲ್ಲಿರೋ ಮೆಟಲ್ ಕೂಡ ಇದೇ ಅಡಮ್ಯಾಂಟಿಯಂ. ಈಗ ಅವನು ರೆಡಿಯಾಗಿ ಬಂದಾದ್ಮೇಲೆ ಪ್ಯಾರಾಡಾಕ್ಸ್ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ಏನಂದ್ರೆ ಡೆಡ್ ಪೂಲ್ ವಾಪಸ್ ತನ್ನ ಯೂನಿವರ್ಸ್ ಗೆ ಹೋಗಲ್ಲ, ಪರ್ಮನೆಂಟ್ ಆಗಿ ಅರ್ತ್ 616 ಗೆ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಡೆಡ್ ಪೂಲ್ ಇರೋ ಯೂನಿವರ್ಸ್ 1005 ಇನ್ನ ಕೆಲವು ವರ್ಷಗಳಲ್ಲೇ ಸಂಪೂರ್ಣವಾಗಿ ನಾಶ ಆಗುತ್ತೆ. ಈ ಪ್ರಕ್ರಿಯೆ 100 ವರ್ಷ ಆದ್ರೂ ಆಗ್ಬೋದು, 1000 ವರ್ಷ ಆದ್ರೂ ಆಗ್ಬೋದು, ಒಟ್ನಲ್ಲಿ ನಾಶ ಆಗಿ ಡೆಡ್ ಪೂಲ್ ಇರೋ ಟೈಮ್ ಲೈನ್ ಅಡ್ರೆಸ್ ಗಿಲ್ದಂಗ್ ಹೋಗುತ್ತೆ. ಯಾಕೆಂದ್ರೆ ಲೋಗನ್ ಕಡೆಯಿಂದ ಡೆಡ್ ಪೂಲ್ ಯೂನಿವರ್ಸ್ ನ ವೋಲ್ವರಿನ್ ಅಂದ್ರೆ ಲೋಗನ್ನೇ ಈ ಯೂನಿವರ್ಸ್ ನ ಆಂಕರ್ ಬೀಯಿಂಗ್ ಆಗಿದ್ದ. ಆಂಕರ್ ಬೀಯಿಂಗ್ ಅಂದ್ರೆ ಯಾರು, ಏನ್ ಕತೆ ಅಂತ ಸ್ನೇಹಿತರೆ ಜಾಸ್ತಿ ಈ ಮೂವಿಯಲ್ಲಿ ಹೇಳಿಲ್ಲ, ಮುಂದೆ ಹೇಳ್ಬೋದು. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಒಂದೊಂದು ಟೈಮ್ ಲೈನ್ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿ ಆಂಕರ್ ಬೀಯಿಂಗ್ ಆಗಿರ್ತಾನೆ. ಆ ಟೈಮ್ ಲೈನ್ ಪೂರ್ತಿ ಆ ಆಂಕರ್ ಬೀಯಿಂಗ್ ಬದುಕಿರೋವರೆಗೂ ಮಾತ್ರ ಗಟ್ಟಿಯಾಗಿರುತ್ತೆ. ಇಲ್ಲ ಆ ಟೈಮ್ ಲೈನ್ ಆಂಕರ್ ಬೀಯಿಂಗ್ ನ ಕಳ್ಕೊಂತು ಅಂದ್ರೆ ಆ ಟೈಮ್ ಲೈನ್ ನಾಶ ಆಗುತ್ತೆ ಸ್ಲೋ ಆಗಿ. ಆದ್ರೆ ಪ್ಯಾರಾಡಾಕ್ಸ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಟೈಮ್ ರಿಪೇರ್ ಅನ್ನೋ ಡಿವೈಸ್ ನ ರೆಡಿ ಮಾಡ್ಕೊಂಡು ಸ್ಲೋ ಆಗಿ ನಾಶ ಆಗ್ತಿರೋ ಟೈಮ್ ಲೈನ್ ನ ಆಕ್ಸಲರೇಟ್ ಮಾಡಿ ಕೇವಲ 72 ಗಂಟೆಗಳಲ್ಲೇ ನಾಶ ಮಾಡೋಕೆ ಹೊರಟಿದ್ದಾನೆ. ಯಾಕೆಂದ್ರೆ ಪ್ಯಾರಾಡಾಕ್ಸ್ ಗೆ ಟಿವಿಗೋಸ್ಕರ ಕೆಲಸ ಮಾಡೋಕೆ ಇಷ್ಟ ಇಲ್ಲ, ಇವನೇ ಟಿವಿ ಆಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಈ ರೀತಿ ಕೆಲಸ ಮಾಡಿ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋಕೆ ಹೊರಟಿದ್ದಾನೆ ಪ್ಯಾರಾಡಾಕ್ಸ್. ಇದರಿಂದ ಡೆಡ್ ಪೂಲ್ ಗೆ ಫುಲ್ ಕೋಪ ಬಂದು ನನ್ನ ಸ್ನೇಹಿತರಿರೋ ಪ್ರಪಂಚ ಎಲ್ಲ ನಾಶ ಮಾಡೋಕೆ ನಾನ್ ಬಿಡಲ್ಲ, ಇನ್ನೊಬ್ಬ ಲೋಗನ್ನ ಈ ಯೂನಿವರ್ಸ್ ಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಪ್ಯಾರಾಡಾಕ್ಸ್ ಗೆ ಹೊಡೆದು ಮೂಗ್ ಮುರಿದಾಕಿ ಇವನ ಕೈಯಲ್ಲಿದ್ದ ಟೆಂಪರ್ಡ್ ಡಿವೈಸ್ ನ ಸಹಾಯದಿಂದ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಲೋಗನ್ ನ ಸಮಾಧಿ ಹತ್ರ ಬರ್ತಾನೆ. ಇಲ್ಲಿ ಮತ್ತೆ ನಮ್ಮ ತಲೆ ಕೆಡೋ ವಿಷಯ ಒಂದನ್ನ ಪ್ಯಾರಾಡಾಕ್ಸ್ ಹೇಳ್ದ, ಲೋಗನ್ ಆಲ್ರೆಡಿ ಸತ್ತೋಗಿದ್ದಾನೆ ಅಂತ. ಆದ್ರೆ ಮೂವಿಯ ಕತೆ ನಡೀತಾ ಇರೋದು 2024ರಲ್ಲಿ. ಲೋಗನ್ ಮೂವಿಯಲ್ಲಿ ಲೋಗನ್ ಸಾಯೋದು 2029ರಲ್ಲಿ. ಟಿವಿ ಅವರು ಇನ್ನು ನಡೆದಲೇ ಇರೋ ಘಟನೆಯನ್ನ ಆಲ್ರೆಡಿ ನಡೆದೋಗಿದೆ ಅಂತ ಡೆಡ್ ಪೂಲ್ ಯಾಕೆ ಕನ್ಫ್ಯೂಸ್ ಮಾಡಿದ್ರು ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಆದ್ರೆ ತುಂಬಾನೇ ಜನ ಹೇಳ್ತಿರೋ ಪ್ರಕಾರ ಲೋಕಿ ಸೀರೀಸ್ ನ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಈ ಟಿವಿ ಅವರು ಟೈಮ್ ಇಂದ ಹೊರಗೆ ಬೇರೆ ಡೈಮೆನ್ಷನ್ ಅಲ್ಲಿ ಇರ್ತಾರೆ. ಸಮಯ ಅನ್ನೋದು ಇವ್ರಿಗೆ ಅನ್ವಯಿಸಲ್ಲ, ಆದ್ರೆ ಇವರು ಟೈಮ್ ಲೈನ್ ನ ಮಾನಿಟರ್ ಮಾಡ್ತಿರೋದ್ರಿಂದ ಇವರು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲವನ್ನ ಒಂದೇ ಸಲ ನೋಡ್ತಾರೆ. ಲೋಗನ್ ನ ಸಾವನ್ನ ಕೂಡ ಇವರು ಆಲ್ರೆಡಿ ನಡೆದಿರೋ ಘಟನೆಯ ದೃಷ್ಟಿಯಲ್ಲೇ ನೋಡ್ತಾರೆ. ಯಾಕಂದ್ರೆ ಇವ್ರಿಗೆ ಗೊತ್ತು ಹೇಗಿದ್ರು ಲೋಗನ್ ಮುಂದೆ ಸಾವನ್ನಪ್ತಾನೆ, ಆಗ ಈ ಟೈಮ್ ಲೈನ್ ನಾಶ ಆಗೇ ಆಗುತ್ತೆ ಅಂತ. ಅದಕ್ಕೆ ಈಗ ಪ್ಯಾರಾಡಾಕ್ಸ್ ನ ಸೀನಿಯರ್ಸ್ ಆ ಟೈಮ್ ಲೈನ್ ನ ನಾಶ ಆಗೋವರೆಗೂ ಸುಮ್ನೆ ಗಮನಿಸ್ತಾ ಇರು ಅಂತ ಹೇಳಿರ್ತಾರೆ. ಆದ್ರೆ ಅಲ್ಲಿವರೆಗೂ ಯಾರು ಕಾಯ್ತಾರೆ ಅಂತ ತಮ್ಮ ಸೀನಿಯರ್ಸ್ ನ ವಿರುದ್ಧನೇ ಹೋಗಿ ಪ್ಯಾರಾಡಾಕ್ಸ್ ಟೈಮ್ ರಿಪೇರ್ ಡಿವೈಸ್ ನ ರೆಡಿ ಮಾಡಿ ನೂರಾರು ಅಥವಾ ಸಾವಿರಾರು ವರ್ಷಗಳು ನಡೆಯೋ ಪ್ರಕ್ರಿಯೆಯನ್ನ ಕೇವಲ 72 ಗಂಟೆಗಳಲ್ಲಿ ಅಂದ್ರೆ 3 ದಿನದಲ್ಲೇ ಟೈಮ್ ಲೈನ್ ನ ಕಿತ್ ಬಿಸಾಕೋಕೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದಾನೆ. ಸೊ ಈಗ ಡೆಡ್ ಪೂಲ್ ಸೀದಾ ಸತ್ತೋಗಿರೋ ಲೋಗನ್ ಸಮಾಧಿ ಹತ್ರ
ಹತ್ರ ಬರ್ತಾನೆ. ಅದು 2029 ಅಲ್ಲ, 31 ಅಥವಾ 32ನೇ ಇಸ್ವಿ ಆಗೋಗಿದೆ. ಯಾಕಂದ್ರೆ ವೋಲ್ವರಿನ್ ದೇಹ ಪೂರ್ತಿ ಡಿಕಂಪೋಸ್ ಆಗೋಗಿದೆ, ಉಳಿದಿರೋದು ಸ್ಕೆಲಿಟನ್ ಮಾತ್ರ. ಇದಾದ್ಮೇಲೆ ಏನಾಯ್ತು ಅಂತ ನಮ್ಗೆ ಗೊತ್ತೇ ಇದೆ. ಟಿವಿ ಅವ್ರನ್ನೆಲ್ಲ ಹೊಡೆದು ಸಾಯಿಸಿ ಆಮೇಲೆ ಈ ಲೋಗನ್ ಹೇಗೂ ಬದುಕಿಲ್ಲ, ಬೇರೆಯವ್ರನ್ನ ಹುಡ್ಕೋಣ ಅಂತ ಬೇರೆ ಬೇರೆ ಯೂನಿವರ್ಸ್ಗೆ ಟ್ರಾವೆಲ್ ಮಾಡಿ ಬೇರೆ ಬೇರೆ ವೋಲ್ವರಿನ್ ವೇರಿಯಂಟ್ ಗಳನ್ನ ಮೀಟ್ ಮಾಡ್ತಾನೆ. ಮೊದಲು ಕುಳ್ಳುಗಿರೋ ವೋಲ್ವರಿನ್ ಹತ್ರ ಬರ್ತಾನೆ. ಆಕ್ಚುಲಿ ಕಾಮಿಕ್ ಬುಕ್ ಪ್ರಕಾರ ಇದೇ ವೋಲ್ವರಿನ್ ಸರಿಯಾದ ಹೈಟ್. ಕಾಮಿಕ್ ಬುಕ್ ಅಲ್ಲಿ ವೋಲ್ವರಿನ್ ಹೈಟ್ 5.3 ಇದೆ, ಆದ್ರೆ ಮೂವಿಯಲ್ಲಿ ವೋಲ್ವರಿನ್ ಕ್ಯಾರೆಕ್ಟರ್ ಮಾಡಿರೋ ಹ್ಯೂಜ್ ಜಾಕ್ಮನ್ ಅವರು 6.2 ಹೈಟ್ ಇದ್ದಾರೆ. ಇವನ್ ಕೈಯಲ್ಲಿ ಈ ಕೆಲಸ ಆಗಲ್ಲ ಬಿಡು ಅಂತ ನೆಕ್ಸ್ಟ್ ಯೆಲ್ಲೋ ಬ್ರೌನ್ ಸೂಟ್ ಹಾಕಿರೋ ವೋಲ್ವರಿನ್ ಹತ್ರ ಬಂದಾಗ ವೋಲ್ವರಿನ್ ನ ಕ್ಲಾಸ್ ಅಲ್ಲಿ ಹಲ್ಕ್ ನ ರಿಫ್ಲೆಕ್ಷನ್ ನೋಡ್ತೀವಿ. ಇದು ಒಂದು ಕಾಮಿಕ್ ಬುಕ್ ನ ರೆಫರೆನ್ಸ್. ವೋಲ್ವರಿನ್ ಹಲ್ಕ್ ನ ಜೊತೆ ಫೈಟ್ ಮಾಡೋದ್ರ ಬಗ್ಗೆ ಇರೋ ಕಾಮಿಕ್ ಬುಕ್ ಕವರ್ ಮೇಲೆ ಸೇಮ್ ಇದೇ ಇಮೇಜ್ ಇದೆ. ಡೆಡ್ಪೂಲ್ ಹಲ್ಕ್ ನ ನೋಡ್ತಿದ್ದಂಗೆ ಲೋಕಿದ ಅವೆಂಜರ್ಸ್ ಮೂವಿಯಲ್ಲಿ ಹಲ್ಕ್ ಗೆ ಹೇಳ್ತಾನಲ್ಲ ಡಲ್ ಕ್ರಿಯೇಚರ್ ಅಂತ, ಆ ಡೈಲಾಗ್ ನ ಹೇಳಿದಾಗ ಹಲ್ಕ್ ಇವನಿಗೆ ಹೊಡೆದು ಕಳಿಸ್ತಾನೆ. ನೆಕ್ಸ್ಟ್ ಇನ್ನೊಂದು ಯೂನಿವರ್ಸ್ ಅಲ್ಲಿ ಜೇಮ್ಸ್ ಬಾಂಡ್ ತರ ಸೂಟ್ ಹಾಕೊಂಡು ಒಂದು ಕಣ್ಣಿಗೆ ಪ್ಯಾಚ್ ಹಾಕಿರೋ ವೋಲ್ವರಿನ್ ಹತ್ರ ಬರ್ತಾನೆ. ಇವನ ಹೆಸರು ಪ್ಯಾಚ್ ಅಂತಾನೆ. ಇವನು ಡೆಡ್ಪೂಲ್ ತಲೆಗೆ ತನ್ನ ಕ್ಲಾಸ್ ಇಂದ ಚುಚ್ಚಿ ಕಳಿಸ್ತಾನೆ. ನೆಕ್ಸ್ಟ್ ಏಜ್ ಆಫ್ ಅಪೋಕಲಿಪ್ಸ್ ಕಾಮಿಕ್ ಬುಕ್ ಅಲ್ಲಿ ಬರೋ ಸಖತ್ ಕೋಪಿಷ್ಟ ವೆಪನ್ ಎಕ್ಸ್ ಹತ್ರ ಬರ್ತಾನೆ. ಇಲ್ಲಿ ವೋಲ್ವರಿನ್ ವೆಪನ್ ಎಕ್ಸ್ ಅಂತ ಕರೆಯೋದು. ಇವನ ಎಡಗೈ ಇಲ್ಲ, ಬಲ್ಗೈಯಲ್ಲಿರೋ ಕ್ಲಾಸೇ ಸಾಕು. ಇವನು ತನ್ನ ಕೋಪ ಎಲ್ಲ ಡೆಡ್ಪೂಲ್ ಮೇಲೆ ತೀರಿಸಿಕೊಂಡು ಇಲ್ಲಿಂದ ಕಳಿಸ್ತಾನೆ. ನೆಕ್ಸ್ಟ್ ಇಲ್ಲಿಂದ ರೆಡ್ ಸ್ಕಲ್ ಗಳಿಂದ ತುಂಬಿರೋ ಒಂದು ಜಾಗಕ್ಕೆ ಬಂದಾಗ ವೋಲ್ವರಿನ್ ಇಲ್ಲೊಂದು ದೊಡ್ಡ ಎಕ್ಸ್ ಗೆ ಮಳೆ ಹೊಡೆದಿದ್ದಾರೆ. ಇದು ಎಕ್ಸ್ ಮೆನ್ ಅನ್ಕ್ಯಾನಿ ಅನ್ನೋ ಕಾಮಿಕ್ ಬುಕ್ ನ ಕವರ್ ಅಲ್ಲಿ ಫೋಟೋ ಇದೆ, ಅದನ್ನೇ ರೀಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಆಲ್ರೆಡಿ ಮಳೆ ಹೊಡ್ಸ್ಕೊಂಡಿರೋ ವೋಲ್ವರಿನ್ ಕೈಯಲ್ಲಿ ಏನಾಗುತ್ತೆ ಅಂತ ಮುಂದೆ ವಯಸ್ಸಾಗಿರೋ ಕೌಬಾಯ್ ವೋಲ್ವರಿನ್ ಹತ್ರ ಬರ್ತಾನೆ. ಈ ವಯಸ್ಸಾಗಿರೋ ವೋಲ್ವರಿನ್ ಇಂದನೇ ಇನ್ಸ್ಪೈರ್ ಆಗಿ ಲೋಗನ್ ಮೂವಿ ಮಾಡಿದ್ದು. ಇವನ ಹತ್ರ ಮಾತಾಡೋಣ ಅನ್ನೋ ಅಷ್ಟರಲ್ಲೇ ಡೆಡ್ಪೂಲ್ ಗೆ ಇವನು ಶೂಟ್ ಮಾಡಿ ಕಳಿಸ್ತಾನೆ. ನಂತರ ಇವನು ಫ್ಯಾನ್ ಫೇವರೇಟ್ ಕ್ಯಾವಿಲ್ರಿನ್ ಹತ್ರ ಬರ್ತಾನೆ. ಹೆನ್ರಿ ಕ್ಯಾವಿಲ್ ಅವರ ಕ್ಯಾಮಿಯೋ ಇದು. ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ, ಫಾಕ್ಸ್ ಸ್ಟುಡಿಯೋಸ್ ನ ಡಿಸ್ನಿ ಅವರು ಕೊಂಡ್ಕೊಂಡಾಗ ಫಾಕ್ಸ್ ಅವ್ರ ಹತ್ರ ಇದ್ದ ಎಕ್ಸ್ ಮೆನ್ ರೈಟ್ಸ್ ಡಿಸ್ನಿ ಅವ್ರಿಗೆ ಸಿಕ್ತು. ಈಗ ವೋಲ್ವರಿನ್ ಪಾರ್ಟ್ ಗೆ ಡಿಸ್ನಿ ಅವರು ಡಿಸಿ ಅಲ್ಲಿ ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ ಮಾಡ್ತಿದ್ದ ಹೆನ್ರಿ ಕ್ಯಾವಿಲ್ ಅವ್ರನ್ನ ಹಾಕೊಂತಾರೆ ಅಂತ ಫ್ಯಾನ್ಸ್ ಎಲ್ಲ ಅನ್ಕೊಂಡಿದ್ರು. ಅದನ್ನ ನಿಜ ಮಾಡೋಕೆ ಫ್ಯಾನ್ಸ್ ಗೋಸ್ಕರನೇ ಈ ಸೀನ್ ಇಟ್ಟಿದ್ದಾರೆ. ಡೆಡ್ಪೂಲ್ ಕ್ಯಾವಿಲ್ರಿನ್ ಗೆ ಹೇಳ್ತಾನೆ, ನೀವು ನಮ್ಮ ಹತ್ರ ಬನ್ನಿ, ಅವ್ರಿಗಿಂತ ಚೆನ್ನಾಗಿ ನಾವು ಟ್ರೀಟ್ ಮಾಡ್ತೀವಿ ಅಂತ. ಯಾರ ಬಗ್ಗೆ ಡೆಡ್ಪೂಲ್ ಹೇಳ್ತಿದ್ದಾನೆ ಅಂದ್ರೆ ಡಿಸಿ ಬಗ್ಗೆ. ಡಿಸಿ ಅಲ್ಲಿ ಮೊದಲು ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ ಮಾಡ್ತಿದ್ದವರು ಹೆನ್ರಿ ಕ್ಯಾವಿಲ್. ಈಗ ಸೂಪರ್ ಮ್ಯಾನ್ ಮೂವಿನ ಹೊಸದಾಗಿ ರೀಬೂಟ್ ಮಾಡ್ತಿರೋದ್ರಿಂದ ಆಕ್ಟರ್ ನ ಚೇಂಜ್ ಮಾಡಿದ್ದಾರೆ. ಸೊ ಕ್ಯಾವಿಲ್ರಿನ್ ಡೆಡ್ಪೂಲ್ ಏನ್ ಹೇಳ್ತಿದ್ದಾನೆ ಅಂತಾನು ಕೇಳಲ್ಲ. ಮಿಷನ್ ಇಂಪಾಸಿಬಲ್ ಫಾಲ್ಔಟ್ ಮೂವಿಯಲ್ಲಿ ಆರ್ಮ್ಸ್ ರೀಲೋಡ್ ಮಾಡೋ ತರ ಈಗ್ಲೂ ಮಾಡಿ ಒಂದು ಪಂಚ್ ಕೊಡ್ತಿದ್ದಂಗೆ ಡೆಡ್ಪೂಲ್ ಗೋಡೆ ಹೊಡ್ಕೊಂಡು ಹೋಗಿ ಪೋರ್ಟಲ್ ಒಳಗೆ ಬೀಳ್ತಾನೆ. ಎಲ್ಲ ಆದ್ಮೇಲೆ ಕೊನೆಗೂ ದೇವದಾಸ್ ಆಗಿರೋ ವೋಲ್ವರಿನ್ ಹತ್ರ ಬಂದು ತನ್ನ ಜೊತೆ ಬಾ ಅಂತ ಇವನ್ಗೆ ಎದುರಿಸ್ತಾ ಇದ್ದಾನೆ ಗನ್ ತೋರಿಸಿ. ಆದ್ರೆ ಡೆಡ್ಪೂಲ್ ಏನಾದ್ರು ಮಾಡೋ ಅಷ್ಟರಲ್ಲೇ ಫುಲ್ ಬಾಟಲ್ ಎಣ್ಣೆ ಕುಡಿದು ಟೈಟ್ ಆಗಿ ಕೆಳಗೆ ಬೀಳ್ತಾನೆ ವೋಲ್ವರಿನ್. ಸೊ ಕೆಲಸ ಈಸಿ ಆಯ್ತು ಅಂತ ಡೆಡ್ಪೂಲ್ ವೋಲ್ವರಿನ್ ಎತ್ತಾಕೊಂಡು ವಾಪಸ್ ಟಿವಿಗೆ ಬಂದು ಆಂಕರ್ ಬೀಯಿಂಗ್ ನ ಕರ್ಕೊಂಡ್ ಬಂದೆ ಅಂದಾಗ ಪ್ಯಾರಾಡಾಕ್ಸ್ ಹೇಳ್ತಾನೆ, ಆಂಕರ್ ಬೀಯಿಂಗ್ ನ ರಿಪ್ಲೇಸ್ ಮಾಡೋಕ್ ಆಗಲ್ಲ. ಅದು ಸರಿ, ಯಾರಾದ್ರೂ ಬೇರೆ ವೋಲ್ವರಿನ್ ನ ಕರ್ಕೊಂಡ್ ಬಂದಿದ್ರೆ ಏನೋ ಹೇಳ್ಬೋದಿತ್ತು. ಹೋಗಿ ಈ ವರ್ಸ್ಟ್ ವೋಲ್ವರಿನ್ ನ ಕರ್ಕೊಂಡ್ ಬಂದಿದ್ಯಾ, ಇವನು ತನ್ನ ಜಗತ್ತನ್ನೇ ಕಾಪಾಡ್ಕೊಂಡಿಲ್ಲ, ನಿಂದೇನ್ ಕಾಪಾಡ್ತಾನೆ ಅಂತ ಹೇಳ್ತಾನೆ ಪ್ಯಾರಾಡಾಕ್ಸ್. ಈ ವೋಲ್ವರಿನ್ ಇದ್ದ ಜಗತ್ತಲ್ಲಿ ಏನಾಯ್ತು ಅಂತ ಸ್ನೇಹಿತರೆ ಮುಂದೆ ನೋಡೋಣ. ಮತ್ತೆ ನನ್ನ ಯೂನಿವರ್ಸ್ ನ ಕಾಪಾಡ್ಕೊಳಕ್ಕೆ ನಾನು ಏನ್ ಮಾಡ್ಬೇಕೀಗ ಅಂತ ಡೆಡ್ಪೂಲ್ ಕೇಳಿದಾಗ, ನಾನು ನಿನ್ಗೆ ಅವಕಾಶ ಕೊಟ್ಟಿದ್ದೆ ಹೀರೋ ಆಗೋಕೆ. ನನ್ನ ಸೀನಿಯರ್ಸ್ ನಿನ್ನಲ್ಲಿ ಏನ್ ನೋಡಿದ್ರೋ ಗೊತ್ತಿಲ್ಲ, ಆದ್ರೆ ಫ್ಯೂಚರ್ ಅಲ್ಲಿ ನೀನ್ ಮಾಡ್ಬೇಕಾಗಿರೋ ಪಾತ್ರ ತುಂಬಾನೇ ಮುಖ್ಯವಾದದ್ದು. ಈಗ ಮಾತಾಡಿ ಏನ್ ಪ್ರಯೋಜನ ಇಲ್ಲ ಅಂತ ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಇಬ್ರನ್ನ ಕೂಡ ವಾಯ್ಡ್ ಗೆ ಕಳಿಸ್ಬಿಡ್ತಾನೆ ಪ್ಯಾರಾಡಾಕ್ಸ್. ವಾಯ್ಡ್ ಅನ್ನೋ ಜಾಗ ಸಮಯದ ಕೊನೆಯಲ್ಲಿ ಇರುತ್ತೆ. ಟಿವಿ ಅವರು ಯಾವುದೇ ಟೈಮ್ ಲೈನ್ ನ ನಾಶ ಮಾಡಿದ್ರು ಅಥವಾ ಟೈಮ್ ಲೈನ್ ನ ಜೊತೆ ಆಟ ಆಡೋಕೆ ಹೊರಟ ಜನರನ್ನ ಅವರ ಟೈಮ್ ಲೈನ್ ಇಂದಾನೆ ಈ ವಾಯ್ಡ್ ಗೆ ಕಳಿಸ್ತಾ ಇರ್ತಾರೆ. ಇದೊಂದು ಜೈಲ್ ನ ರೀತಿ, ಇಲ್ಲಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಈ ಜಾಗದಲ್ಲಿ ಅಲಾಯತ್ ಅನ್ನೋ ಕ್ಲೌಡ್ ಮಾನ್ಸ್ಟರ್ ಇದೆ. ಇದು ಕೋಪಗೊಂಡಿರೋ ಮೋಡಗಳ ರೀತಿ ಮನುಷ್ಯರನ್ನ ನುಂಗೋದು ಇಷ್ಟ. ಲೋಕಿ ಸೀರೀಸ್ ಅಲ್ಲಿ ಈ ವಾಯ್ಡ್ ನ ಬಗ್ಗೆ ಜಾಸ್ತಿ ತೋರಿಸಿದ್ದಾರೆ. ಸೊ ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಇಲ್ಲಿಗೆ ಬರ್ತಿದ್ದಂಗೆ ನನ್ನನ್ ಯಾಕಿಲ್ಲಿ ತಗ್ಲಾಕ್ಸ್ದೆ ಅಂತ ವೋಲ್ವರಿನ್ ಡೆಡ್ಪೂಲ್ ಮೇಲೆ ದಾಳಿ ಮಾಡ್ತಾನೆ. ಇಬ್ರು ಹೊಡೆದಾಡ್ಬೇಕಾದ್ರೆ ನಾವು ಇಲ್ಲಿ ಸಣ್ಣ ಪುಟ್ಟ ಡೀಟೇಲ್ಸ್ ನ ಗಮನಿಸ್ತೀವಿ. ಮೊದಲನೇದಾಗಿ ಡೆಡ್ಪೂಲ್ ಹೇಳ್ತಾನೆ ಈ ಜಾಗ ಮ್ಯಾಡ್ ಮ್ಯಾಕ್ಸ್ ಇದ್ದಂಗಿದೆ ಅಂತ. ಆಮೇಲೆ ಡೆಡ್ಪೂಲ್ ನ ಪಕ್ಕದಲ್ಲಿ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ನ ಕಾಮಿಕ್ ಬುಕ್ ಇದೆ. ಅಂದ್ರೆ ನೆಕ್ಸ್ಟ್ ಮುಂದೆ ಬರ್ತಾರೋ ಅವೆಂಜರ್ಸ್ ಮೂವಿಯ ಹೆಸರು ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್. ನಂತರ ಕ್ಯಾಪ್ಟನ್ ಅಮೆರಿಕಾನ ಹಳೆ ಶೀಲ್ಡ್, ಕಾಮಿಕ್ ಬುಕ್ ಅಲ್ಲಿ ತೋರಿಸಿರೋ ತರ ಥಾರ್ ನ ಹೆಲ್ಮೆಟ್, ಆಮೇಲೆ ಅವೆಂಜರ್ಸ್ ಅಲ್ಲಿ ಬರೋ ಥ್ಯಾನೋಸ್ ನ ಆರ್ಮಿ, ಚಿತಾರಿ ಲೆವಿಯಾಥನ್ ನ ಡೆಡ್ ಬಾಡಿ, 20th ಸೆಂಚುರಿ ಫಾಕ್ಸ್ ನ ಲೋಗೋ ಎಲ್ಲ ಈ ಜಾಗದಲ್ಲಿ ಇದೆ. ವೋಲ್ವರಿನ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ಡೆಡ್ಪೂಲ್ ಇವನನ್ನ ಸಮಾಧಾನ ಮಾಡೋಕೋಸ್ಕರ ಟಿವಿ ಅವರ ಸಹಾಯದಿಂದ ನಾವು ಬೇಕಿದ್ರೆ ನಿನ್ನ ಜಗತ್ತನ್ನ ಸರಿ ಮಾಡಬಹುದು, ಏನ್ ಸಮಸ್ಯೆ ಆಗಿದ್ಯೋ ನಿನ್ ಯೂನಿವರ್ಸ್ ಅಲ್ಲಿ ಗೊತ್ತಿಲ್ಲ, ಟಿವಿ ಅವರ ಹತ್ರ ಏನಾದ್ರೂ ಮಾಡಿ ಇಲ್ಲಿಂದ ವಾಪಸ್ ಹೋದ್ರೆ ಅವರು ನನ್ನ ಜಗತ್ತನ್ನ ಮಾತ್ರ ಉಳಿಸೋದಷ್ಟೇ ಅಲ್ಲ ನಿನ್ನ ಯೂನಿವರ್ಸ್ ನ ಕೂಡ ಸರಿ ಮಾಡ್ತಾರೆ ಅಂತ ಹೇಳ್ತಾನೆ. ವೋಲ್ವರಿನ್ ಏನೋ ಸುಮ್ನಾಗ್ತಾನೆ. ಆದ್ರೆ ಇದೇ ಸಮಯಕ್ಕೆ ಮ್ಯಾಡ್ ಮ್ಯಾಕ್ಸ್ ಸ್ಟೈಲ್ ಅಲ್ಲೇ ಇರೋ ವೆಹಿಕಲ್ಸ್ ನ ಎತ್ತಾಕೊಂಡು ಒಂದಷ್ಟು ಜನ ಮ್ಯೂಟೆಂಟ್ಸ್ ಇವ್ರ ಹತ್ರ ಬಂದಾಗ ನಾವು ನೋಡ್ತೀವಿ.
ಇಲ್ಲಿ ಎಕ್ಸ್ಮೆನ್ ಮೂವಿಯಲ್ಲಿ ಬರೋ ತುಂಬಾನೇ ಕ್ಯಾರೆಕ್ಟರ್ಸ್ ಇದಾರೆ. ನಾಲಿಗೆ ಉದ್ದ ಇರೋ ಟೋಡ್, ಬೆಂಕಿಯನ್ನ ಕಂಟ್ರೋಲ್ ಮಾಡೋ ಪೈರೋ, ಕೊನೆಯದಾಗಿ ವೋಲ್ವರಿನ್ ಹಳೆ ದುಶ್ಮನ್ ಸೇಬರ್ ಟೂತ್ಗೆ ವೋಲ್ವರಿನ್ ಕಂಡ್ರೇನೆ ಆಗಲ್ಲ. ಅದಕ್ಕೆ ಈಗ ವೋಲ್ವರಿನ್ ಜೊತೆ ಫೈಟ್ ಮಾಡೋಕೆ ಬಂದಾಗ ವೋಲ್ವರಿನ್ ಒಂದೇ ಏಟಿಗೆ ಸೇಬರ್ ಟೂತ್ ನ ತಲೆ ಕಟ್ ಮಾಡ್ಬಿಡ್ತಾನೆ. ಡೆಡ್ಪೂಲ್ ಸೇಬರ್ ಟೂತ್ ನ ತಲೆ ಎತ್ಕೊಂಡು ನಿಮ್ಮ ರಾಣಿ ಫ್ಯೂರಿಯೋಸಾ ನನ್ನ ಕೈಯಲ್ಲಿ ಇದ್ದಾಳೆ ಅಂತ ಫನಿಯಾಗಿ ಹೇಳ್ತಾನೆ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಫ್ಯೂರಿಯೋಸಾ ಎ ಮ್ಯಾಡ್ ಮ್ಯಾಕ್ಸ್ ಸಾಗಾ ಮೂವಿಯ ರೆಫರೆನ್ಸ್. ಆ ಮೂವಿಯಲ್ಲಿ ಫ್ಯೂರಿಯೋಸಾನೇ ಮೇನ್ ಕ್ಯಾರೆಕ್ಟರ್. ನಂತರ ಇಲ್ಲಿಗೆ ಆಲ್ರೆಡಿ ಕ್ರಿಸ್ ಎವನ್ಸ್ ನ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಎಲ್ಲರೂ ಮೊದಲು ಅನ್ಕೊಂತಾರೆ ಇವನು ಕ್ಯಾಪ್ಟನ್ ಅಮೆರಿಕಾ ಅಂತ. ಡೆಡ್ಪೂಲ್ ಕೂಡ ಹಾಗೆ ಅನ್ಕೊಂಡು ಅವೆಂಜರ್ಸ್ ಅಸೆಂಬಲ್ ಅಂತ ಎಂಡ್ ಗೇಮ್ ಡೈಲಾಗ್ ಹೊಡೆಯೋಕೆ ಹೋದಾಗ ಇವನು ಫ್ಲೇಮ್ ಆನ್ ಅಂತ ಕಿರ್ಚ್ಕೊಂಡು ಹ್ಯೂಮನ್ ಟಾರ್ಚ್ ಆಗಿ ಬದಲಾಗ್ತಾನೆ. ಅಂದ್ರೆ ಕ್ರಿಸ್ ಎವನ್ಸ್ ಅವರು MCUಗೆ ಬರೋಕು ಮುಂಚೆ ಫ್ಯಾಂಟಾಸ್ಟಿಕ್ ಫೋರ್ ಮೂವೀಸ್ ಅಲ್ಲಿ ಹ್ಯೂಮನ್ ಟಾರ್ಚ್ ಕ್ಯಾರೆಕ್ಟರ್ ಮಾಡ್ತಿದ್ರು. ಹ್ಯೂಮನ್ ಟಾರ್ಚ್ ಬೆಂಕಿಯಿಂದ ಈ ಮ್ಯೂಟೆಂಟ್ಸ್ ಗಳ ಮೇಲೆ ದಾಳಿ ಮಾಡ್ತಾನೆ. ಆದ್ರೆ ಪೈರೋ ಬೆಂಕಿಯನ್ನ ಕಂಟ್ರೋಲ್ ಮಾಡೋನು, ಹಾಗಾಗಿ ಇವನನ್ನ ಸೋಲ್ಸೋಕ್ ಆಗಲ್ಲ. ಕೊನೆಗೆ ವೋಲ್ವರಿನ್ ಡೆಡ್ಪೂಲ್ ನ ಕೂಡ ಮ್ಯಾಗ್ನೆಟಿಕ್ ಡಿವೈಸ್ ಇಂದ ಬಂಧಿಸಿ ಇವರ ಜೊತೆ ಜಾನಿನ ಕೂಡ ಕರ್ಕೊಂಡು ಹೊಡ್ತಾರೆ. ಅಂದ್ರೆ ಹ್ಯೂಮನ್ ಟಾರ್ಚ್ ನ ರಿಯಲ್ ಹೆಸರು ಜಾನಿ. ಈಗ ಈ ಮ್ಯೂಟೆಂಟ್ಸ್ ನ ವೆಹಿಕಲ್ಸ್ ಅಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಫೋರ್ ಕಾಮಿಕ್ಸ್ ಅಲ್ಲಿ ಬರೋ ಫ್ಯಾಂಟಾಸ್ಟಿಕ್ ಕಾರ್, ಮತ್ತೆ ಇನ್ನೊಂದು ಕ್ಯಾಪ್ಟನ್ ಅಮೆರಿಕಾ ಫಸ್ಟ್ ಅವೆಂಜರ್ ಅಲ್ಲಿ ರೆಡ್ ಸ್ಕಲ್ ನ ಕಾರ್ ಎರಡನ್ನ ಕೂಡ ನಾವು ನೋಡ್ತೀವಿ. ದಾರಿಯಲ್ಲಿ ಜಾನಿ ವೋಲ್ವರಿನ್ ಮತ್ತೆ ಡೆಡ್ಪೂಲ್ಗೆ ಈ ಜಾಗದ ಬಗ್ಗೆ ಹೇಳಿ, ಈ ಜಾಗದಲ್ಲಿ ನಾವು ಬದುಕಬೇಕು ಅಂದ್ರೆ ಕೆಸಾಂಡ್ರಾ ನೋವಾ ಜೊತೆ ಸೇರಿ ಅವಳಿಗೋಸ್ಕರ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಅಲಾಯತ್ಗೆ ಆಹಾರ ಆಗ್ಬೇಕು ಅಂತ ಹೇಳ್ತಿದ್ದಂಗೆ ಡೆಡ್ಪೂಲ್ ಲೋಕಿ ಸೀಸನ್ 1 ಎಪಿಸೋಡ್ 5 ಅಲ್ಲಿ ಬರೋ ಅಲಾಯತ್ ಅಲ್ವಾ ಅಂತ ಕೇಳ್ತಾನೆ. ಸೊ ಈಗ ಮ್ಯೂಟೆಂಟ್ಸ್ ಎಲ್ಲ ಇವರನ್ನ ಕೆಸಾಂಡ್ರಾ ನೋವಾ ಇರೋ ಜಾಗಕ್ಕೆ ಕರ್ಕೊಂಡು ಬಂದಾಗ ನೋಡ್ತೀವಿ ಆಂಟ್ ಮ್ಯಾನ್ ದೊಡ್ಡದಾಗಿ ಬೆಳ್ಕೊಂಡಾದ್ಮೇಲೆ ಸಾವನ್ನಪ್ಪಿದಾನೆ. ಅವನ ದೇಹವನ್ನೇ ಇವರು ಮನೆ ಮಾಡ್ಕೊಂಡವ್ರೆ. ಅಂದ್ರೆ MCU ಅಲ್ಲಿರೋ ಆಂಟ್ ಮ್ಯಾನ್ ಅಲ್ಲ, ಯಾವ್ದೋ ಬೇರೆ ಯೂನಿವರ್ಸ್ ಅಲ್ಲಿರೋ ಆಂಟ್ ಮ್ಯಾನ್. ಇಲ್ಲಿ ಕೆಸಾಂಡ್ರಾ ನೋವಾ ಏನೋ ಇದ್ದಾಳೆ, ಆದ್ರೆ ಇವಳ ಜೊತೆನೆ ತುಂಬಾನೇ ಜನ ಮ್ಯೂಟೆಂಟ್ಸ್ ಇದ್ದಾರೆ. ಯಾರ್ಯಾರಂದ್ರೆ ಜಗರ್ನಾಟ್, ದ ಬ್ಲಾಬ್, ಅಜಾಜಿಲ್, ಲೇಡಿ ಡೆತ್ ಸ್ಟ್ರೈಕ್, ಕ್ಯಾಲಿಸ್ಟೋ ಜೊತೆ ದ ಪನಿಷರ್ ಮೂವಿಯಲ್ಲಿ ಬರೋ ವಿಲನ್ ರಶಿಯನ್ ಕೂಡ ಇದ್ದಾನೆ. ನಂತರ ಕೆಸಾಂಡ್ರಾ ನೋವಾ ಬೇರೆ ಯಾರು ಅಲ್ಲ, ಎಕ್ಸ್ಮೆನ್ ನ ಲೀಡರ್ ಚಾರ್ಲ್ಸ್ ಝೇವಿಯರ್ ನ ಟ್ವಿನ್ ಸಿಸ್ಟರ್. ಅಂದ್ರೆ ಇಬ್ರು ಟ್ವಿನ್ಸ್. ಚಾರ್ಲ್ಸ್ ಝೇವಿಯರ್ ನ ಎಕ್ಸ್ಮೆನ್ ಮೂವಿಯಲ್ಲಿ ಪ್ರೊಫೆಸರ್ ಎಕ್ಸ್ ಅಂತ ಕೂಡ ಕರೀತಾರೆ. ಕೆಸಾಂಡ್ರಾ ನೋವಾನ ಚಿಕ್ಕವಳಿದ್ದಾಗ್ಲೇ ಅಂದ್ರೆ ಮಗು ಇದ್ದಾಗ್ಲೇ ವಾರ್ಡ್ಗೆ ಕಳಿಸಿರ್ತಾರೆ. ಇವಳು ಈಗ ಬೆಳೆದು ತುಂಬಾನೇ ಪವರ್ಫುಲ್ ಆಗಿದ್ದಾಳೆ. ಬೇರೆಯವರ ಮೈಂಡ್ ಒಳಗೆಲ್ಲ ಅಸಹ್ಯವಾಗಿ ಕೈ ಹಾಕಿ ಅವರ ಮೈಂಡ್ ಅನ್ನ ಸ್ಟಡಿ ಮಾಡ್ತಾಳೆ. ಜೊತೆಗೆ ಟೆಲಿಕೈನಸಿಸ್ ಪವರ್ ಇರೋದ್ರಿಂದ ಏನನ್ನು ಟಚ್ ಮಾಡ್ದಲೇನೆ ಮೂವ್ ಮಾಡ್ತಾಳೆ. ಈಗಲೂ ಡೆಡ್ಪೂಲ್ ನ ತಲೆ ಒಳಗೆ ಕೈ ಹಾಕಿ ಇವನ ಹಿಸ್ಟ್ರಿ ಎಲ್ಲ ತಿಳ್ಕೊಂತಾಳೆ, ಹೇಗೆ ಇವನ ಬ್ರೇಕಪ್ ಆಯ್ತು ಅಂತ. ವೇಡ್ ಕೈಯಲ್ಲಿ ಏನಾದ್ರೂ ಸಾಧಿಸಬೇಕು, ಜನರನ್ನ ಕೊಲ್ಲೋದ್ ಬಿಟ್ಟು ಅಂತ ಅನ್ಕೊಂಡ್ರು ಕೂಡ ಇವನ್ ಕೈಯಲ್ಲಿ ಏನು ಮಾಡಕ್ ಆಗ್ತಿರಲ್ಲ. ಸ್ಲೋ ಆಗಿ ವೆನೆಸಾ ಇಂದ ಇವನು ದೂರ ಆಗ್ತಿರ್ತಾನೆ. ಅವಳು ಅಷ್ಟೇ ತನ್ನ ದಾರಿಯಲ್ಲೇ ಹೋಗಿ ಸೆಪರೇಟ್ ಆಗಿರ್ತಾಳೆ. ಈಗ ಡೆಡ್ಪೂಲ್ ಸುಮ್ಮನೆದಲ್ಲೇ ಜಾನಿನ ಹಾಕೊಡ್ತಾನೆ. ನಿನ್ ಬಗ್ಗೆ ದಾರಿಯಲ್ಲಿ ಬರ್ಬೇಕಾದ್ರೆ ತುಂಬಾನೇ ಕೆಟ್ಟದಾಗಿ ಇವನು ಮಾತಾಡ್ತಿದ್ದ ಅಂತ ಕೆಸಾಂಡ್ರಾಗೆ ಹೇಳ್ತಿದ್ದಂಗೆ ಇವಳು ಕೋಪದಲ್ಲಿ ಜಾನಿಯ ಚರ್ಮನೆ ಸುಲ್ದು ಬಿಡ್ತಾಳೆ. ವೋಲ್ವರಿನ್ ಮತ್ತೆ ಡೆಡ್ಪೂಲ್ ಇಬ್ರು ಕೆಸಾಂಡ್ರಾ ಮೇಲೆ ಈಗ ದಾಳಿ ಮಾಡಿ ಇವಳ ದೇಹಕ್ಕೆ ವೋಲ್ವರಿನ್ ತನ್ನ ಕ್ಲಾಸ್ ಇಂದ ಚುಚ್ಚಿದ್ರು ಇವಳಿಗೆ ಏನು ಆಗಲ್ಲ. ಇದೇ ಸಮಯಕ್ಕೆ ಅಲಾಯತ್ ಬರ್ತಿರೋದ್ರಿಂದ ಎಲ್ಲರೂ ಬಚ್ಚಿಡ್ಕೊಂತಾರೆ. ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಒಂದು ರೋಬೋಟಿಕ್ ಲೆಗ್ ನ ಸಹಾಯದಿಂದ ಇಲ್ಲಿಂದ ಹಾರಿ ಒಂದು ಜಾಗದಲ್ಲಿ ಕ್ರಾಶ್ ಲ್ಯಾಂಡ್ ಆಗ್ತಾರೆ. ನಂತರ ಇಲ್ಲೇ ಒಂದು ಮನೆಯನ್ನ ನೋಡಿ ತಿನ್ನೋಕೇನಾದ್ರೂ ಸಿಗುತ್ತಾ ಅಂತ ಹುಡುಕಿ ತಿನ್ನೋದ್ರ ಜೊತೆಗೆ ವೋಲ್ವರಿನ್ಗೆ ಕುಡಿಯೋಕ್ ಅರ್ಜೆಂಟ್ ಆಗಿದೆ, ಅದಕ್ಕೆ ಏನು ಸಿಗ್ಲಿಲ್ಲ ಅಂತ ರಬ್ಬಿಂಗ್ ಆಲ್ಕೋಹಾಲ್ ನ ಕುಡಿತಾನೆ. ಇದು ಆಂಟಿಸೆಪ್ಟಿಕ್ ಆಗಿತ್ತು. ಇಲ್ಲಿಂದ ಮುಂದೆ ಹೊರಟಾಗ ಇವ್ರಿಗೆ ಡಾಗ್ ಪೂಲ್ ಮತ್ತೆ ನೈಸ್ ಪೂಲ್ ಇಬ್ರು ಸಿಗ್ತಾರೆ. ಇವರೆಲ್ಲ ಬೇರೆ ಬೇರೆ ಯೂನಿವರ್ಸ್ ಇಂದ ಇಲ್ಲಿಗೆ ಬಂದಿರೋದು, ಅಂದ್ರೆ ಟಿವಿ ಅವರು ಕಳಿಸಿರೋದು. ಈ ನೈಸ್ ಪೂಲ್ ಮಾತ್ರ ಅಲ್ಲ, ಈ ಜಾಗದಲ್ಲಿ ತುಂಬಾನೇ ಡೆಡ್ ಪೂಲ್ ವೇರಿಯಂಟ್ಸ್ ಇದಾರೆ. ನೈಸ್ ಪೂಲ್ ಹ್ಯಾಂಡ್ಸಮ್ ಆಗಿರೋದ್ರಿಂದ ಮಾಸ್ಕ್ ಹಾಕಲ್ಲ. ಇವನ ಹತ್ರ ಗೋಲ್ಡ್ ಪ್ಲೇಟೆಡ್ ಗನ್ಸ್ ಕೂಡ ಇದಾವೆ. ಡೆಡ್ ಪೂಲ್ ಮತ್ತೆ ವೋಲ್ವರಿನ್ಗೆ ಜಾನಿಯಿಂದ ಒಂದು ರೆಸಿಸ್ಟೆನ್ಸ್ ಗ್ರೂಪ್ ನ ಬಗ್ಗೆ ಗೊತ್ತಾಗಿದೆ. ಜಾನಿ ಮತ್ತೆ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕಾದ್ರೇನೆ ಈ ರೆಸಿಸ್ಟೆಂಟ್ ಗ್ರೂಪ್ ನ ಬಗ್ಗೆ ಅವನು ಹೇಳಿದ್ದ. ಈ ಜಾಗದಲ್ಲಿ ಇನ್ನೊಂದು ಗ್ರೂಪ್ ಅವರು ಇದ್ದಾರೆ. ಅವರು ಕೆಸಾಂಡ್ರಾ ನೋವಾಗೆ ಸಪೋರ್ಟ್ ಮಾಡಲ್ಲ, ಜೊತೆಗೆ ಅಲಾಯತ್ ಇಂದ ತಪ್ಪಿಸ್ಕೊಂಡು ಒಂದು ಜಾಗದಲ್ಲಿ ಬಚ್ಚಿಡ್ಕೊಂಡಿದ್ದಾರೆ. ಅದಕ್ಕೆ ಆ ಜಾಗ ಎಲ್ಲಿದೆ ಅಂತ ನೈಸ್ ಪೂಲ್ಗೆ ಕೇಳಿದಾಗ ಇವ್ರಿಗೆ ಆ ಜಾಗ ಯಾವ ಕಡೆ ಬರುತ್ತೆ ಅಂತ ಹೇಳಿ ಒಂದು ಕಾರ್ ಕೊಟ್ಟು ಕಳಿಸ್ತಾನೆ. ಕಾರಲ್ಲಿ ಇವರು ಬರ್ಬೇಕಾದ್ರೆ ಡೆಡ್ ಪೂಲ್ ಮಿಸ್ ಆಗಿ ಟಿವಿ ಅವರು ನಿನ್ನ ಜಗತ್ತನ್ನ ಅಕಸ್ಮಾತ್ ಸರಿ ಮಾಡಿದ್ರೆ ಮೊದ್ಲು ಏನ್ ಮಾಡ್ತೀಯ ಅಂತ ಕೇಳ್ಬಿಡ್ತಾನೆ. ಇದರಿಂದ ವೋಲ್ವರಿನ್ಗೆ ಸಖತ್ ಕೋಪ ಬರುತ್ತೆ. ಮೊದ್ಲು ಹೇಳ್ದೆ ಟಿವಿ ಅವರು ನನ್ನ ಜಗತ್ತಲ್ಲಿ ಇರೋ ಸಮಸ್ಯೆ ಸರಿ ಮಾಡ್ತಾರೆ ಅಂತ, ಆದ್ರೆ ಈಗ ಅಕಸ್ಮಾತ್ ಮಾಡಿದ್ರೆ ಅಂತ ಹೇಳ್ತಾ ಇದ್ಯಾ, ನಿನ್ಗೆನೆ ಗ್ಯಾರಂಟಿ ಇಲ್ಲ, ನನಗೆ ಸುಳ್ಳು ಹೇಳ್ದೆ ಅಂತ ಡೆಡ್ ಪೂಲ್ಗೆ ಅವನು ಹೊಡೆಯೋಕೆ ಶುರು ಮಾಡ್ತಾನೆ. ಈ ಬಾರಿ ಡೆಡ್ ಪೂಲ್ ಬಗ್ಗೆ ವೋಲ್ವರಿನ್ ಬಾಯಿಗೆ ಬಂದಂಗ್ ಮಾತಾಡ್ದ ಅಂತ ಡೆಡ್ ಪೂಲ್ ಕೂಡ ಕೋಪದಲ್ಲಿ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಕಾರ್ ಒಳಗೇನೆ ಸಣ್ಣ ಜಾಗದಲ್ಲಿ ಇಬ್ರು ಹೊಡೆದಾಡ್ಬೇಕಾದ್ರೆ ಕಾರ್ ಹಿಂದೆ ಕೋ ಎಕ್ಸಿಸ್ಟ್ ಅಂತ ಇರೋದನ್ನ ತೋರಿಸ್ತಾರೆ. ಯಾಕಂದ್ರೆ ಅವರಿಬ್ರು ಕೋ ಎಕ್ಸಿಸ್ಟ್ ಆಗೋಕೆ
ಸಾಧ್ಯನೇ ಇಲ್ಲ, ಸಹಬಾಳ್ವೆ ಅನ್ನೋ ಕಾನ್ಸೆಪ್ಟೇ ಇವ್ರಿಗೆ ಗೊತ್ತಿಲ್ಲ. ಹೀಗೆ ಹೊಡೆದಾಡಿ ಇಬ್ರು ಸುಸ್ತಾಗಿ ಮಲಗಿದ್ದಾಗ ಯಾರೋ ಒಬ್ಳು ಹುಡುಗಿ ಬಂದು ಇವರ ಕಾರನ್ನ ರೆಸಿಸ್ಟೆನ್ಸ್ ಗ್ರೂಪ್ ಅವರಿರೋ ಕಡೆ ತಗೊಂಡ್ ಬರ್ತಾಳೆ. ಇಲ್ಲಿ ನಾವು ಸ್ಕಾರ್ಲೆಟ್ ವಿಚ್ ನ ಸ್ಟ್ಯಾಚು ಅನ್ನ ನೋಡ್ತೀವಿ. ಸೇಮ್ ಇದೇ ತರ ಸ್ಟ್ಯಾಚು ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲೂ ಇತ್ತು. ಈಗ ಇವರನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು ಬೇರೆ ಯಾರು ಅಲ್ಲ, X-23 ಲಾರಾ, ವೋಲ್ವರಿನ್ ನ ಮಗಳು. ಈ ಲಾರಾನ ಕಾಪಾಡೋಕ್ ಹೋಗಿನೇ ವೋಲ್ವರಿನ್ ಪ್ರಾಣ ಬಿಟ್ಟಿದ್ದು ಲೋಗನ್ ಮೂವಿಯಲ್ಲಿ ತೋರಿಸಿದ್ದಾರೆ. ಈ ರೆಸಿಸ್ಟೆನ್ಸ್ ಗ್ರೂಪ್ ಅಲ್ಲಿ ಇವಳ ಜೊತೆ ಎಲೆಕ್ಟ್ರಾ ಇದ್ದಾಳೆ, ಬ್ಲೇಡ್ ಮೂವಿಯಿಂದ ಬ್ಲೇಡ್ ಇದ್ದಾನೆ, ಗ್ಯಾಂಬಿಟ್ ಕೂಡ ಇದ್ದಾನೆ, ಕಾರ್ಡ್ಸ್ ಹಿಡ್ಕೊಂಡು ಫೈಟ್ ಮಾಡೋನು. ಎಕ್ಸ್ಮೆನ್ ಆರಿಜಿನ್ಸ್ ವೋಲ್ವರಿನ್ ಮೂವಿಯಲ್ಲಿ ಮೊದಲನೇ ಬಾರಿ ಗ್ಯಾಂಬಿಟ್ ನ ನೋಡಿದ್ವಿ. ಸೆಪರೇಟ್ ಆಗಿ ಗ್ಯಾಂಬಿಟ್ ದೇ ಮೂವಿ ಮಾಡ್ಬೇಕು ಅಂತ ಕೂಡ ಅನ್ಕೊಂಡಿದ್ರು, ಯಾಕೋ ಆಗ್ಲಿಲ್ಲ. ಎಲೆಕ್ಟ್ರಾ ಮತ್ತೆ ಬ್ಲೇಡ್ ಹೇಳ್ತಾರೆ, ಟಿವಿ ಅವರಿಗೆ ನಮ್ಮ ಜಗತ್ತು ನಾಶ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ನಮ್ಮನ್ನ ವಾಯ್ಡ್ ಗೆ ಕಳ್ಸಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು ನಮ್ ಯೂನಿವರ್ಸ್ ನಾಶ ಆಗ್ತಿದೆ ಅಂತ ಗೊತ್ತಾದ್ರೆ ಅದನ್ನ ತಡಿದಲೆ ನಾವು ಸುಮ್ನಿರಲ್ಲ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಡೆಡ್ ಪೂಲ್ ನಾವು ಕೆಸಾಂಡ್ರಾ ಇರೋ ಜಾಗಕ್ಕೆ ಹೋಗಿ ವಾಪಸ್ ಬಂದ್ವಿ ಅಂದಾಗ ಈ ವಿಷಯ ಕೇಳಿ ಇವ್ರಿಗೆಲ್ಲ ಶಾಕ್ ಆಗೋಗುತ್ತೆ. ಇಲ್ಲಿವರೆಗೂ ಯಾರು ಕೆಸಾಂಡ್ರಾ ಇರೋ ಜಾಗಕ್ಕೆ ಹೋದವರು ವಾಪಸ್ಸೇ ಬಂದಿರಲ್ಲ. ಮ್ಯಾಗ್ನಿಟೋ, ಡೇರ್ ಡೆವಿಲ್, ಕ್ವಿಕ್ ಸಿಲ್ವರ್ ಮತ್ತೆ ಪನಿಷರ್ ಎಲ್ಲರೂ ಸಾವನ್ನಪ್ಪಿರ್ತಾರೆ. ಡೆಡ್ ಪೂಲ್ ಹೇಗೋ ಮಾಡಿ ಇವರನ್ನೆಲ್ಲ ಕನ್ವಿನ್ಸ್ ಮಾಡ್ತಾನೆ ಕೆಸಾಂಡ್ರಾ ನೋವಾ ಮೇಲೆ ದಾಳಿ ಮಾಡೋಕೆ, ನನ್ನ ಯೂನಿವರ್ಸ್ ನ ಕಾಪಾಡೋಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂತಾ ಇದ್ದಾನೆ. ಕೆಸಾಂಡ್ರಾ ಮೇಲೆ ಯಾಕೆ ದಾಳಿ ಮಾಡ್ಬೇಕು ಅಂದ್ರೆ ಅವಳು ಮಾತ್ರ ಇವರನ್ನ ವಾಪಸ್ ತಮ್ಮ ಯೂನಿವರ್ಸ್ ಗೆ ಕಳ್ಸೋಕ್ ಆಗೋದು ಹೇಗೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಸೊ ಕೆಸಾಂಡ್ರಾನ ಸೋಲ್ಸೋಕೆ ಪ್ಲಾನ್ ಏನಂದ್ರೆ ಮ್ಯಾಗ್ನಿಟೋನ ಹೆಲ್ಮೆಟ್. ಯಾಕೆ ಅಂದ್ರೆ ಮ್ಯಾಗ್ನಿಟೋನ ಹೆಲ್ಮೆಟ್ ಅಲ್ಲಿ ಟೆಲಿಪತಿ, ಟೆಲಿಕೈನಸಿಸ್ ಪವರ್ಸ್ ನ ತಡೆಯೋ ಶಕ್ತಿ ಇದೆ. ಅದನ್ನ ಕೆಸಾಂಡ್ರಾ ತಲೆಗೆ ಹಾಕಿದ್ರೆ ಅವಳ ಪವರ್ಸ್ ಏನು ವರ್ಕ್ ಆಗಲ್ಲ. ಆದ್ರೆ ಮ್ಯಾಗ್ನಿಟೋ ಸತ್ತೋಗಿದ್ದಾನೆ, ಬೇಕು ಅಂತಾನೆ ಕೆಸಾಂಡ್ರಾ ಅವನ ಹೆಲ್ಮೆಟ್ ನ ಮೆಲ್ಟ್ ಮಾಡ್ಬಿಟ್ಟಿದ್ದಾಳೆ. ಈಗ ಉಳಿದಿರೋದು ಜಗರ್ನಾಟ್ ನ ಹೆಲ್ಮೆಟ್, ಅದಕ್ಕೆ ಅವನ ಹೆಲ್ಮೆಟ್ ನ ಉಪಯೋಗಿಸೋಕೆ ರೆಡಿ ಆಗಿದ್ದಾರೆ. ಇದೇ ಸೀನಲ್ಲಿ ಮಿನಿಯನ್ಸ್ ಮೂವಿಯ ರೆಫರೆನ್ಸ್ ಕೂಡ ಇದೆ. ಗ್ಯಾಂಬಿಟ್ ಮಾತಾಡ್ತಿರೋದು ಏನು ಅಂತಾನೆ ಇವ್ರಿಗೆ ಅರ್ಥ ಆಗ್ತಿರಲ್ಲ. ಅದಕ್ಕೆ ಡೆಡ್ ಪೂಲ್ ಯಾರು ನಿನ್ಗೆ ಆಕ್ಸೆಂಟ್ ಹೇಳ್ಕೊಟ್ಟಿದ್ದು, ಮಿನಿಯನ್ಸ್ ಅಂತ ಕೇಳ್ತಾನೆ. ಯಾಕೆಂದ್ರೆ ಮಿನಿಯನ್ಸ್ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಮಿನಿಯನ್ಸ್ ಯಾವ ಭಾಷೆ ಮಾತಾಡ್ತವೆ ಅಂತಾನೆ ಗೊತ್ತಾಗಲ್ಲ. ಸೊ ಈಗ ನೀವೆಲ್ಲಾದ್ರೂ ಹೋಗಿ ನಾನಂತೂ ಎಲ್ಗೂ ಬರಲ್ಲ ಅಂತ ವೋಲ್ವರಿನ್ ಹೇಳ್ತಾ ಕುಡ್ಕೊಂಡು ಕೂತಿದ್ದಾನೆ. ಡೆಡ್ ಪೂಲ್ ನನಗೆ ಸುಳ್ಳು ಹೇಳ್ದ ಅಂತ ಬೇಜಾರಾಗಿ. ಆದ್ರೆ ಲಾರಾ ಬಂದು ವೋಲ್ವರಿನ್ ನಿಜವಾಗ್ಲೂ ಯಾರು ಅಂತ ಇವನ್ಗೆ ಅರ್ಥ ಮಾಡಿಸ್ತಾಳೆ. ಇದೇ ಸೀನಲ್ಲಿ ನಮ್ಗೆ ವೋಲ್ವರಿನ್ ಯಾಕೆ ದೇವದಾಸ ಆದ ಅಂತ ಗೊತ್ತಾಗುತ್ತೆ. ಏನಾಗಿರುತ್ತೆ ಇವನ ಯೂನಿವರ್ಸ್ ಅಲ್ಲಿ ಅಂದ್ರೆ ವೋಲ್ವರಿನ್ ಗೆ ಎಕ್ಸ್ಮೆನ್ ಜಾಯ್ನ್ ಆಗೋಕೆ ಸ್ವಲ್ಪನೂ ಇಷ್ಟ ಇರಲ್ಲ. ಆದ್ರೆ ಎಕ್ಸ್ಮೆನ್ ಅವರು ಇವನಿಗೆ ಫೋರ್ಸ್ ಮಾಡಿ ಸೂಟ್ ಹಾಕೊಳ್ಳೋ ಹಾಗೆ ಮಾಡಿರ್ತಾರೆ. ಒಂದಿನ ವೋಲ್ವರಿನ್ ಬಾರ್ಗೆ ಎಣ್ಣೆ ಹಾಕೊಂಡ್ ಬರೋಕೆ ಅಂತ ಹೋದಾಗ ತುಂಬಾನೇ ಜನರು ಎಕ್ಸ್ಮೆನ್ ಇರೋ ಜಾಗ ಅಂದ್ರೆ ಎಕ್ಸ್ಮ್ಯಾನ್ ಮ್ಯಾನ್ಷನ್ ಗೆ ನುಗ್ಗಿ ಮ್ಯೂಟೆಂಟ್ಸ್ ಗಳನ್ನೆಲ್ಲ ಸಾಯಿಸಿರ್ತಾರೆ. ವೋಲ್ವರಿನ್ ಎಣ್ಣೆ ಬಿಡ್ಕೊಳಕ್ ಹೋಗಿರ್ಲಿಲ್ಲ ಅಂದಿದ್ರೆ ಇವರನ್ನ ತಡಿಬೋದಾಗಿತ್ತೇನೋ, ಎಕ್ಸ್ಮೆನ್ ಗಳನ್ನ ಕಾಪಾಡಬಹುದಾಗಿತ್ತೇನೋ ಅಂತ ಇವನ್ಗೆ ಅನ್ಸೋಕೆ ಶುರು ಆಗಿರುತ್ತೆ. ಅದಕ್ಕೆ ಅದನ್ನ ಸರಿ ಮಾಡೋಕೆ ಮೊದಲು ಸ್ವಲ್ಪ ಕುಡಿತಿದ್ದವನು ಈಗ ಜಾಸ್ತಿ ಕುಡಿಯೋಕೆ ಶುರು ಮಾಡ್ಕೊಂಡಿದ್ದಾನೆ. ಈಗ ಲಾರಾ ಮತ್ತೆ ಇವನಿಗೆ ನಿನ್ನ ಸಹಾಯ ಇಲ್ದಲೆ ನಾವು ಕೆಸಾಂಡ್ರಾ ಇರೋ ಜಾಗಕ್ಕೆ ನುಗ್ಗೋಕ್ ಆಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ನೆಕ್ಸಿನಲ್ಲಿ ಕೆಸಾಂಡ್ರಾ ಜೊತೆ ಇರೋ ಪೈರೋ ಕೂಡ ಪ್ಯಾರಾಡಾಕ್ಸ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ವಾಯ್ಡ್ ಅಲ್ಲಿ ಏನೇನ್ ನಡೀತಾ ಇದೆಯೋ ಅದರ ಇನ್ಫಾರ್ಮೇಶನ್ ನ ಇವನು ಪ್ಯಾರಾಡಾಕ್ಸ್ ಗೆ ಕೊಡ್ತಿದ್ದಾನೆ. ಡೆಡ್ ಪೂಲ್ ವೋಲ್ವರಿನ್ ಕತೆ ಎಲ್ಲ ಏನಾಯ್ತು ಅಂತ ಹೇಳ್ತಿದ್ದಾನೆ. ನಂತರ ಮುಂದಿನ ದಿನ ಬೆಳಗ್ಗೆ ಎಲ್ಲರೂ ಕೆಸಾಂಡ್ರಾ ಇರೋ ಜಾಗಕ್ಕೆ ಹೊರಡ್ತಾರೆ. ಬ್ಲೇಡ್ ಪನಿಷರ್ ನ ಬಜೂಕಾ ವೆಪನ್ ಇಂದ ಗೇಟ್ ನ ಬ್ಲಾಸ್ಟ್ ಮಾಡಿ ಒಳಗೆ ಬರ್ತಾರೆ. ಸೊ ಇವರು ಮ್ಯೂಟೆಂಟ್ಸ್ ಗಳ ಜೊತೆ ಫೈಟ್ ಮಾಡೋಕೆ ರೆಡಿ ಆಗಿದ್ದಾಗ ಕಾರ್ ನ ಡಿಕ್ಕಿಯಿಂದ ವೋಲ್ವರಿನ್ ಕೂಡ ಬರ್ತಾನೆ. ಅಂದ್ರೆ ಲಾರಾ ನೆನ್ನೆ ಬೋಧನೆ ಮಾಡಿದ್ದು ವರ್ಕ್ ಆಗಿದೆ. ಲಾರಾ ಲೋಗನ್ ಮೂವಿಯಲ್ಲಿ ಹಾಕ್ತಿದ್ದ ಗ್ಲಾಸಸ್ ಹಾಕೊಂಡಾದ್ಮೇಲೆ ಎಲ್ಲರೂ ಫೈಟ್ ಮಾಡೋಕೆ ಶುರು ಹಚ್ಕೊಂತಾರೆ. ಗ್ಯಾಂಬಿಟ್ ಮಾತ್ರ ತನ್ನ ಕಾರ್ಡ್ಸ್ ನ ಯೂಸ್ ಮಾಡ್ಕೊಂಡು ಸಖತ್ತಾಗೆ ಫೈಟ್ ಮಾಡ್ತಿದ್ದಾನೆ. ಇವರೆಲ್ಲರೂ ಸೇರಿ ಮ್ಯೂಟೆಂಟ್ಸ್ ಗಳನ್ನ ತಡಿಬೇಕಾದ್ರೆ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಕೆಸಾಂಡ್ರಾ ಹತ್ರ ಹೋದ್ರೆ ಲಾರಾ ಜಗರ್ನಾಟ್ ನ ಕಾಲ್ ಕಟ್ ಮಾಡಿ ಇವನ ಹೆಲ್ಮೆಟ್ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಈ ಕಡೆ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಕೆಸಾಂಡ್ರಾ ಹತ್ರ ಬರ್ತಿದ್ದಂಗೆ ಇವಳು ತನ್ನ ಶಕ್ತಿಯಿಂದ ಡೆಡ್ ಪೂಲ್ ನ ಸೈಡ್ ಗೆ ಬಿಸಾಕಿ ವೋಲ್ವರಿನ್ ನ ತಲೆ ಒಳಗೆ ಮತ್ತೆ ಕೆಟ್ಟದಾಗಿ ಬೆಟ್ಟನ್ನ ಇಡ್ತಾಳೆ. ಯಾಕಂದ್ರೆ ಇವನ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ, ಇವನ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಇದೇ ಜಾಗದಲ್ಲಿ ಇವನನ್ನ ಉಳ್ಕೋ ಅಂತ ಹೇಳಿ ಕನ್ವಿನ್ಸ್ ಮಾಡೋಕೋಸ್ಕರ. ವೋಲ್ವರಿನ್ ತುಂಬಾನೇ ಪವರ್ಫುಲ್ ಆಗಿರೋದ್ರಿಂದ ತನಿಗೆ ಹೆಲ್ಪ್ ಆಗ್ಬೋದು ಅಂತ ಕೆಸಾಂಡ್ರಾ ಈ ತರ ಮಾಡ್ತಿದ್ದಾಳೆ. ಈಗ ಕೆಸಾಂಡ್ರಾ ವೋಲ್ವರಿನ್ ನ ಮೆಮೊರಿಯನ್ನ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ವೋಲ್ವರಿನ್ ನ ಜಗತ್ತಿನಲ್ಲಿ ಇದ್ದ ಎಕ್ಸ್ಮೆನ್ ನೆಲ್ಲ ಒಂದಷ್ಟು ಜನರು ಸಾಯಿಸಿ ಆದ್ಮೇಲೆ ವೋಲ್ವರಿನ್ ಬಾರಿಂದ ವಾಪಸ್ ಬಂದು ಎಕ್ಸ್ಮೆನ್ ಸಾವನ್ನಪ್ಪಿರೋದನ್ನ ನೋಡಿ ಕೋಪದಲ್ಲಿ ಇವನು ಎಕ್ಸ್ಮೆನ್ ನ ಸಾಯಿಸಿದವ್ರನ್ನ ಹುಡುಕಿ ಸಾಯಿಸೋಕೆ ಶುರು ಮಾಡ್ತಾನೆ. ಇವನು ಕೋಪದಲ್ಲಿ ತುಂಬಾನೇ ಜನ ಅಮಾಯಕರನ್ನ ಕೂಡ ಸಾಯಿಸಿರ್ತಾನೆ. ಅದಕ್ಕೆ ಇವನ ಜಗತ್ತಲ್ಲಿ ಯಾರಿಗೂ ಇವನ್ನ ಕಂಡ್ರೆ ಆಗಲ್ಲ. ಕೆಸಾಂಡ್ರಾ ನಾನು ಎಲ್ಲ ಸರಿ ಮಾಡ್ತೀನಿ, ನೀನು ವಾಯ್ಡ್ ಅಲ್ಲೇ ಇದ್ರೆ ಎಲ್ಲಾ ಮರೆತು ಆರಾಮಾಗಿ ಇರ್ಬೋದು ಅಂತ ಹೇಳ್ಬೇಕಾದ್ರೆ ಲಾರಾ ಜಗರ್ನಾಟ್ ನ ಹೆಲ್ಮೆಟ್ ಕಿತ್ಕೊಂಡ್ ಬಂದು ಡೆಡ್ ಪೂಲ್ ಹತ್ರ ಬಿಸಾಕ್ತಾಳೆ. ಡೆಡ್ ಪೂಲ್ ಹೆಲ್ಮೆಟ್ ನ ಕೆಸಾಂಡ್ರಾ ತಲೆಗೆ ಹಾಕಿ ಇವಳ ಶಕ್ತಿಯನ್ನ ಕಡಿಮೆ ಮಾಡ್ತಾನೆ. ಈಗ ಕೆಸಾಂಡ್ರಾ ಹೇಳ್ತಾಳೆ ನಿಮ್ಮನ್ನ ವಾಪಸ್ ನಿಮ್ಮ ಜಗತ್ತಿಗೆ ಕಳಿಸಬಹುದು, ಆದ್ರೆ ನೀವು ಈ ಹೆಲ್ಮೆಟ್ ಹಾಕಿರೋದ್ರಿಂದ ಕಳಿಸೋ ಶಕ್ತಿ ನನಗಿಲ್ಲ. ನೀವೇನಾದ್ರೂ ಮಿಸ್ ಆಗಿ ಈ ಹೆಲ್ಮೆಟ್ ನ ತೆಗೆದ್ರೆ ನಿಮ್ಮಿಬ್ರನ್ನ ಕೂಡ ಸಾಯಿಸ್ತೀನಿ ಅಂತ ಸೆಲೆಕ್ಟ್ ಮಾಡೋಕ್ ಆಗದೆ ಇರೋ 2 ಆಪ್ಷನ್ ನ ಕೊಡ್ತಾಳೆ. ಪೈರೋ ಇದೇ ಸಿಕ್ಕಿದ ಚಾನ್ಸ್ ಅಂತ ಓಡ್ ಬಂದು ಕೆಸಾಂಡ್ರಾಗೆ ಶೂಟ್ ಮಾಡ್ತಾನೆ. ಯಾಕಂದ್ರೆ
ಯಾಕಂದ್ರೆ ಇಷ್ಟು ದಿನ ಕೆಸಾಂಡ್ರಾ ಇವನು ಮತ್ತೆ ಬೇರೆಯವ್ರನ್ನೆಲ್ಲ ಗುಲಾಮರ ತರ ಹಿಡ್ಕೊಂಡಿದ್ಲು. ಆದ್ರೆ ಈಗ ವೋಲ್ವರಿನ್ ಹೊಡೆದಿದ್ ಒಂದೇ ಏಟಿಗೆ ಪೈರೋ ಪ್ರಜ್ಞೆ ತಪ್ತಾನೆ. ಈಗ ಕೆಸಾಂಡ್ರಾಗೆ ತುಂಬಾನೇ ಗಾಯ ಆಗಿರೋದ್ರಿಂದ ತನ್ನ ಶಕ್ತಿ ಉಪಯೋಗಿಸ್ಲಿಲ್ಲ ಅಂದ್ರೆ ಖಂಡಿತ ಸಾವನ್ನಪ್ತಾಳೆ. ಈಗ ಸಾಯ್ತಾ ಇದ್ದಾಳೆ ಕೂಡ. ಅದಕ್ಕೆ ವೋಲ್ವರಿನ್ ಡೆಡ್ಪೂಲ್ ಗೆ ಜಗರ್ನಾಟ್ ನ ಹೆಲ್ಮೆಟ್ ತೆಗಿಯೋಕೆ ಹೇಳಿ ಕೆಸಾಂಡ್ರಾಗೆ ಹೇಳ್ತಾನೆ, ನೀನು ಇಲ್ಲಿದ್ಯಾ ಅಂತ ನಿನ್ನ ಸಹೋದರ ಚಾರ್ಲ್ಸ್ ಝೇವಿಯರ್ ಗೆ ಗೊತ್ತಾಗಿದ್ದಿದ್ರೆ ನಿನ್ನ ಏನಾದ್ರೂ ಮಾಡಿ ಮನೆಗೆ ವಾಪಸ್ ಕರ್ಸ್ಕೊಂಡಿರೋನು. ನಾನೊಬ್ಬ ಎಕ್ಸ್ಮೆನ್ ಆಗಿದ್ದೀನಿ, ನೀನು ಸಾಯ್ತಿದ್ರೆ ನಾನು ನೋಡ್ಕೊಂಡು ಸುಮ್ನೆ ಇರಲ್ಲ ಅಂತ ಹೇಳಿದಾಗ ಕೆಸಾಂಡ್ರಾಳ ಕೋಪ ಸ್ವಲ್ಪ ಕಡಿಮೆ ಆಗುತ್ತೆ. ಡೆಡ್ಪೂಲ್ ಹೆಲ್ಮೆಟ್ ತೆಗೆದ್ರು ಇವಳು ಇವ್ರಿಗೆ ಏನು ಮಾಡಲ್ಲ. ಡೆಡ್ಪೂಲ್ ನ ಜಗತ್ತನ್ನ ಉಳಿಸೋಕೆ ಸಹಾಯ ಮಾಡುವಂತ ವೋಲ್ವರಿನ್ ಕೇಳ್ಕೊಂಡಾಗ ಕೆಸಾಂಡ್ರಾ ಡಾಕ್ಟರ್ ಸ್ಟ್ರೇಂಜ್ ನ ಸ್ಲಿಂಗ್ ರಿಂಗ್ ತೆಗಿತಾಳೆ. ಯಾವ್ದೋ ಯೂನಿವರ್ಸ್ ನ ಡಾಕ್ಟರ್ ಸ್ಟ್ರೇಂಜ್ ನ ಸಾಯಿಸಿ ಈ ಸ್ಲಿಂಗ್ ರಿಂಗ್ ನ ತನ್ನ ಹತ್ರ ಇಟ್ಕೊಂಡಿದ್ದಾಳೆ. ಈ ರಿಂಗ್ ಇಂದ ಬೇರೆ ಬೇರೆ ಡೈಮೆನ್ಷನ್ ಗೆ ಟೈಮ್ ಲೈನ್ ಗೆ ಪೋರ್ಟಲ್ ಓಪನ್ ಮಾಡಬಹುದು. ಡಾಕ್ಟರ್ ಸ್ಟ್ರೇಂಜ್ ಇರೋ ಮೂವೀಸ್ ಅಲ್ಲೆಲ್ಲ ಇದನ್ನ ನೀವು ನೋಡೇ ಇರ್ತೀರಾ. ಕೆಸಾಂಡ್ರಾ ಇದರ ಸಹಾಯದಿಂದ ಡೆಡ್ಪೂಲ್ ನ ಜಗತ್ತಿಗೆ ಹೋಗೋ ಪೋರ್ಟಲ್ ಓಪನ್ ಮಾಡ್ತಾಳೆ. ಇದೇ ಸಮಯಕ್ಕೆ ಅಲಾಯತ್ ಕೂಡ ಬರ್ತಾ ಇದೆ. ಅಲಾಯತ್ ಬರೋ ಅಷ್ಟರಲ್ಲಿ ಇವರಿಬ್ರು ಪೋರ್ಟಲ್ ಒಳಗೆ ಹಾರ್ತಾರೆ. ಆದ್ರೆ ಮ್ಯೂಟೆಂಟ್ಸ್ ಗಳ ಜೊತೆ ಫೈಟ್ ಮಾಡ್ತಿದ್ದ ಬೇರೆಯವರೆಲ್ಲ ಅಲಾಯತ್ ಇಂದ ತಪ್ಪಿಸ್ಕೊಂಡ್ರ ಏನ್ ಕತೆ ಅಂತ ಈಗ್ಲೇ ತೋರ್ಸಲ್ಲ. ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಇಬ್ರು ಮೊದಲು ಡೆಡ್ಪೂಲ್ ಕೆಲಸ ಮಾಡ್ತಿದ್ದ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಹತ್ರ ಬಂದು ಬೀಳ್ತಾರೆ. ಪೀಟರ್ ಕೂಡ ಇಲ್ಲೇ ಇದ್ದಾನೆ. ಕಾರ್ ನೋಡೋಕೆ ಅಂತ ಬಂದಿದ್ದ ಒಂದು ಫ್ಯಾಮಿಲಿ ಅವರು ಡೆಡ್ಪೂಲ್ ಮತ್ತೆ ವೋಲ್ವರಿನ್ ನ ನೋಡಿ ಖುಷಿಯಾಗಿದ್ದಾಗ ಡೆಡ್ಪೂಲ್ ಹೇಳ್ತಾನೆ, ವೋಲ್ವರಿನ್ ನ ಫಾಕ್ಸ್ ಅವರು ಸಾಯಿಸಿದ್ರು, ಡಿಸ್ನಿ ಅವರು ಈಗ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಇನ್ನ ಇವನ್ಗೆ 90 ವರ್ಷ ವಯಸ್ಸಾಗೋವರೆಗೂ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿಸ್ತಾರೆ ಅಂತ. ಅಂದ್ರೆ ಮೊದಲು ಲೋಗನ್ ಮೂವಿ ಫಾಕ್ಸ್ ದವ್ರದಾಗಿತ್ತು. ಆಮೇಲೆ ಫಾಕ್ಸ್ ನ ಕೂಡ ಡಿಸ್ನಿ ಅವರೇ ಖರೀದಿಸಿರೋದ್ರಿಂದ ವೋಲ್ವರಿನ್ ನ ರೈಟ್ಸ್ ಎಲ್ಲ ಈಗ ಡಿಸ್ನಿ ಅವ್ರ ಹತ್ರನೇ ಇದೆ. ಈ ಮೂವಿ ಚೆನ್ನಾಗಿ ಓಡಿದ್ಮೇಲೆ ಮುಂದೆ ವೋಲ್ವರಿನ್ ನ ಮತ್ತಷ್ಟು ಮೂವೀಸ್ ಬರುತ್ತೆ ಅಂತ ಡೆಡ್ಪೂಲ್ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ದ. ಇನ್ನೊಂದ್ ಕಡೆ ವಾಯ್ಡ್ ಅಲ್ಲಿ ಪೈರೋಗೆ ಎಚ್ಚರಿಕೆ ಆಗಿದೆ. ಇವನು ಈಗ ಕೆಸಾಂಡ್ರಾಗೆ ಹೆದರ್ಕೊಂಡು ಪ್ಯಾರಾಡಾಕ್ಸ್ ಜೊತೆ ತಾನು ಸೇರ್ಕೊಂಡಿದ್ದ ವಿಷಯ ಎಲ್ಲ ಹೇಳ್ತಾನೆ. ನಾನು ಅವನಿಗೆ ಹೆಲ್ಪ್ ಮಾಡಿದ್ರೆ ನನ್ನನ್ನ ವಾಯ್ಡ್ ಇಂದ ವಾಪಸ್ ಕಳಿಸ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಸಹಾಯ ಮಾಡಿದೆ ಅಂತ. ಸೊ ಪ್ಯಾರಾಡಾಕ್ಸ್ ಈಗ ಟೈಮ್ ರಿಪರ್ ನ ಆಕ್ಟಿವೇಟ್ ಮಾಡಿ ಡೆಡ್ಪೂಲ್ ನ ಜಗತ್ತನ್ನ ನಾಶ ಮಾಡೋಕೆ ರೆಡಿ ಆಗ್ತಿದ್ದಾನೆ. ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗಿ ಇವರ ಹತ್ರ ಬರ್ತಿದ್ದಂಗೆ ಇಲ್ಲಿಗೆ ಕೆಸಾಂಡ್ರಾ ಪೈರೋನ ಎತ್ತಾಕೊಂಡ್ ಬರ್ತಾಳೆ. ಸ್ಲಿಂಗ್ ರಿಂಗ್ ನ ಸಹಾಯದಿಂದ ಪೋರ್ಟಲ್ ಓಪನ್ ಮಾಡ್ಕೊಂಡು ಇವರ ಮುಂದೆನೆ ಇವಳು ಪೈರೋನ ಸಾಯಿಸ್ತಾಳೆ. ಮತ್ತೆ ಮೊದಲೇ ಇವಳು ಪೈರೋನ ತಲೆ ಒಳಗೆ ಕೈ ಹಾಕಿ ಇವನು ಮತ್ತೆ ಪ್ಯಾರಾಡಾಕ್ಸ್ ನ ನಡುವೆ ಏನೇನ್ ಮಾತುಕತೆ ಆಗಿದ್ಯೋ ಅದೆಲ್ಲ ತಿಳ್ಕೊಂಡಿದ್ದಾಳೆ. ಅಂದ್ರೆ ಇವಳಿಗೆ ಟೈಮ್ ರಿಪರ್ ಬಗ್ಗೆನೂ ಗೊತ್ತಾಗಿ ಮತ್ತೆ ಕ್ರಿಮಿನಲ್ ಬುದ್ಧಿ ತೋರ್ಸೋಕೆ ಬಂದಿದ್ದಾಳೆ. ಇವಳ ಪ್ಲಾನ್ ಏನಂದ್ರೆ ಟೈಮ್ ರಿಪರ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ಟೈಮ್ ಲೈನ್ ನ ನಾಶ ಮಾಡಿದ್ರೆ ಕೊನೆಗೆ ಉಳಿಯೋದು ವಾಯ್ಡ್ ಮಾತ್ರ. ಆಗ ವಾಯ್ಡ್ ನ ಇವಳೇ ಆಳ್ಬಹುದು, ಇಡೀ ಯೂನಿವರ್ಸ್ ಇವಳ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಈ ರೀತಿ ಮಾಡೋಕೆ ಹೊರಟಿದ್ದಾಳೆ. ಈ ರೀತಿ ಮಾಡೋಕೆ ಪ್ಯಾರಾಡಾಕ್ಸ್ ನ ತಲೆ ಒಳಗೆ ಮತ್ತೆ ಕೆಟ್ಟದಾಗಿ ಕೈ ಹಾಕಿ ಟೈಮ್ ರಿಪರ್ ಡಿವೈಸ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಬಾ ತೋರ್ಸೋ ಅದನ್ನ ಹೇಗೆ ಉಪಯೋಗಿಸೋದು ಅಂತ. ಅದೇ ಇನ್ನೊಂದ್ ಕಡೆ ಟಿವಿಯ ಆಫೀಸ್ ಅಲ್ಲಿ ಪ್ಯಾರಾಡಾಕ್ಸ್ ನ ಸೀನಿಯರ್ ಹಂಟರ್ B15 ಪ್ಯಾರಾಡಾಕ್ಸ್ ನ ಕಳ್ಳಾಟ ಎಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದಾರೆ. ಈ ಹಂಟರ್ B15 ಅನ್ನೋ ಮಹಿಳೆ ಸ್ನೇಹಿತರೆ ಲೋಕಿ ಸೀರೀಸ್ ಅಲ್ಲೂ ಕೂಡ ಇದ್ದಾರೆ. ಕಸಾಂಡ್ರಾ ಟೈಮ್ ರಿಪರ್ ಡಿವೈಸ್ ಹತ್ರ ಹೋದ್ರೆ ಈ ಕಡೆ ಪೋರ್ಟಲ್ ಒಳಗಿಂದ ಡಾಗ್ ಪೂಲ್ ಮತ್ತೆ ನೈಸ್ ಪೂಲ್ ಬರ್ತಾರೆ. ಇವ್ರು ಮಾತ್ರ ಅಲ್ಲ, ವಾಯ್ಡ್ ಅಲ್ಲಿ ಇದ್ದ ಡೆಡ್ ಪೂಲ್ ನ ಆರ್ಮಿಯನ್ನೇ ಕರ್ಕೊಂಡು ಬಂದಿದ್ದಾಳೆ ಕೆಸಾಂಡ್ರಾ. ಬೇರೆ ಬೇರೆ ಯೂನಿವರ್ಸ್ ನ ಬೇರೆ ಬೇರೆ ವೇರಿಯಂಟ್ ಗಳ 106 ಜನ ಡೆಡ್ ಪೂಲ್ ಇಲ್ಲಿಗೆ ಬಂದಿದ್ದಾರೆ. ಇವರೆಲ್ಲ ಯಾರ್ಯಾರು ಅಂತ ಹೇಳ್ತಾ ಹೋದ್ರೆ ಸಪರೇಟ್ ಆಗಿ ಒಂದು ವಿಡಿಯೋನೇ ಮಾಡಬಹುದು ಸ್ನೇಹಿತರೆ. ಆದ್ರೆ ಮೇನ್ ಆಗಿರೋ ಕ್ಯಾರೆಕ್ಟರ್ಸ್ ಯಾರಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಲೇಡಿ ಪೂಲ್. ಈ ಕ್ಯಾರೆಕ್ಟರ್ ಗೆ ವಾಯ್ಸ್ ಕೊಟ್ಟಿರೋರು ಡೆಡ್ ಪೂಲ್ ಕ್ಯಾರೆಕ್ಟರ್ ನ ಮಾಡೋ ರಯನ್ ರೆನಾಲ್ಡ್ಸ್ ಅವರ ಹೆಂಡತಿ. ಈ ಡೆಡ್ ಪೂಲ್ ಗಳಲ್ಲಿ ಇಬ್ರು ಬೇಬಿ ಪೂಲ್ ಮತ್ತೆ ಕಿಡ್ ಪೂಲ್ ಕೂಡ ಇದ್ದಾರೆ. ಈ ಕ್ಯಾರೆಕ್ಟರ್ ನ ಮಾಡಿರೋದು ರಯನ್ ರೆನಾಲ್ಡ್ಸ್ ಅವರ ಇಬ್ರು ಮಕ್ಕಳು. ಇನ್ನ ಕೌಬಾಯ್ ಪೂಲ್ ಇದ್ದಾನೆ. ಇವನ ಕ್ಯಾರೆಕ್ಟರ್ ಗೆ ವಾಯ್ಸ್ ಕೊಟ್ಟಿರೋದು ಮ್ಯಾಥ್ಯೂ ಮೆಕೊನೊಹೆ ಅವರು. ಇವರ ಹೆಸರು ಎಲ್ಲರಿಗೂ ಗೊತ್ತಿರಲ್ಲ, ಆದ್ರೆ ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ಇವರೇ ಕೂಪರ್ ನ ಕ್ಯಾರೆಕ್ಟರ್ ಮಾಡಿರೋದು. ಮತ್ತೆ MCU ಅಲ್ಲಿ ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ ಮಾಡೋ ಟಾಮ್ ಹಾಲೆಂಡ್ ಅವರ ತಮ್ಮ ಹ್ಯಾರಿ ಹಾಲೆಂಡ್ ಕೂಡ ಈ ಡೆಡ್ ಪೂಲ್ ಅಲ್ಲಿ ಒಬ್ರು. ಬರೀ ತಲೆ ಇರೋ ಹೆಡ್ ಪೂಲ್ ಕೂಡ ಇದ್ದಾನೆ. ಇದೇ ತರ ತುಂಬಾನೇ ಜನ ಡೆಡ್ ಪೂಲ್ ಗಳನ್ನ ಇಲ್ಲಿ ನೋಡಬಹುದು. ಇವರೆಲ್ಲರೂ ಈಗ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಮೇಲೆ ಒಂದೇ ಸಮ ಫೈರ್ ಮಾಡೋಕೆ ಶುರು ಮಾಡಿದಾಗ ಡೆಡ್ ಪೂಲ್ ನೈಸ್ ಪೂಲ್ ನ ತನ್ನ ಮುಂದೆ ಶೀಲ್ಡ್ ತರ ಹಿಡ್ಕೊಂಡ್ ಬಂದು ಕಾರ್ ಹಿಂದೆ ಬಚ್ಚಿಡ್ಕೊಂತಾನೆ. ನೈಸ್ ಪೂಲ್ ನ ದೇಹ ಪೂರ್ತಿ ಬುಲೆಟ್ಸ್ ಇಂದ ತೂತ ಆಗಿರೋದ್ರಿಂದ ನಿನ್ಗೆ ರಿಪೇರ್ ಆಗೋಕೆ ಅಂದ್ರೆ ನಿನ್ ಗಾಯ ಎಲ್ಲ ವಾಸಿ ಆಗೋದಕ್ಕೆ ಎಷ್ಟೊತ್ತು ಬೇಕು ಅಂದಾಗ ಈಗ ನಮ್ಗೆ ಗೊತ್ತಾಗುತ್ತೆ ನೈಸ್ ಪೂಲ್ ಗೆ ರಿಪೇರ್ ಆಗೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ. ಹಾಗಾದ್ರೆ ಇವನು ಸ್ವಲ್ಪ ಹೊತ್ತಲ್ಲೇ ಸಾಯ್ತಾನೆ ಅಂತ ಆಯ್ತು. ಮತ್ತೆ ನಿನ್ನ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಡೆಡ್ ಪೂಲ್ ಇವನ ಎತ್ಕೊಂಡು ಹೋದಾಗ ಈ ಬಾರಿ ಪೂರ್ತಿ ಇವನನ್ನ ಸಾಯಿಸ್ಬಿಡ್ತಾರೆ. ಆದ್ರೆ ವೋಲ್ವರಿನ್ ಎದ್ದು ಇಲ್ಲಿಂದ ನಡ್ಕೊಂಡು ಹೋದ್ರು ಯಾರು ಇವನ್ ಮೇಲೆ ಫೈರ್ ಮಾಡಲ್ಲ. ಯಾಕಂದ್ರೆ ಇವನ ಕೈಯಲ್ಲಿ ಡಾಗ್ ಪೂಲ್ ಇದೆ. ಈ ನಾಯಿ ಕಂಡ್ರೆ ಎಲ್ಲರಿಗೂ ಪ್ರೀತಿ ಜಾಸ್ತಿ. ಈಗ ಡೆಡ್ ಪೂಲ್ ನೈಸ್ ಪೂಲ್ ಹತ್ರ ಇದ್ದ ಗೋಲ್ಡ್ ಪ್ಲೇಟೆಡ್ ಗನ್ ಗಳನ್ನ ತಗೊಂತಾನೆ. ಮತ್ತೆ ವೋಲ್ವರಿನ್ ಕೂಡ ಹಿಸ್ಟ್ರಿಯಲ್ಲೇ ಮೊದಲನೇ ಬಾರಿ ತನ್ನ ಮಾಸ್ಕ್ ಹಾಕೊಂಡು ಫೈಟ್ ಗೆ ರೆಡಿ ಆಗ್ತಾನೆ. ಕಾಮಿಕ್ ಬುಕ್ ಅಲ್ಲಿ ಯಾವ ರೀತಿ
ವೋಲ್ವರಿನ್ ಮಾಸ್ಕ್ ನ ಹಾಕೊಂತಾನೋ ಅದೇ ರೀತಿ ಮಾಸ್ಕ್ ನ ಇಲ್ಲಿ ಉಪಯೋಗಿಸಿದ್ದಾರೆ. ಈ ಸೀನ್ ನ ನೋಡಿ ಅಂತೂ ವೋಲ್ವರಿನ್ ಫ್ಯಾನ್ಸ್ ಗೆ ಸಖತ್ ಖುಷಿ ಆಗಿರುತ್ತೆ. ಈಗ ಇಲ್ಲಿರೋ 106 ಡೆಡ್ ಪೂಲ್ ಗಳ ಜೊತೆ ಇವರಿಬ್ಬರ ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಇಷ್ಟು ಜನ ಡೆಡ್ ಪೂಲ್ ಇದ್ರು ಕೂಡ ಇವರಿಬ್ಬರನ್ನ ತಡೆಯೋಕ್ಕಾಗಲ್ಲ. ಇಬ್ಬರಿಗೂ ಚುಚ್ಚಿ ಶೂಟ್ ಮಾಡಿ ಎಲ್ಲ ಸಾಯಿಸಾದ್ಮೇಲೆ ಇದೇ ಸೀನ್ ಅಲ್ಲಿ ಸ್ಟ್ಯಾನ್ಲಿ ಅವರ ಕ್ಯಾಮಿಯೋ ಕೂಡ ಆಗುತ್ತೆ. ಅಂದ್ರೆ ಅವ್ರೀಗ ಬದುಕಿಲ್ಲ. ಹಾಗಾಗಿ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಇಬ್ರು ಫೈಟ್ ಮಾಡ್ಬೇಕಾದ್ರೆ ಒಂದು ಬಸ್ ಮೇಲೆ ಅವರ ಪೋಸ್ಟರ್ ಇರೋದನ್ನ ನೋಡ್ತೀವಿ. ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಇಬ್ರು ಕೂಡ ತುಂಬಾನೇ ಹೊತ್ತು ಕಷ್ಟಪಟ್ಟು ಎಲ್ಲರನ್ನ ಸಾಯಿಸ್ತಾರೆ. ಆದ್ರೆ 5 ನಿಮಿಷನೂ ಆಗಲ್ಲ ಮತ್ತೆ ಡೆಡ್ ಪೂಲ್ ಗಳೆಲ್ಲ ಎದ್ ನಿಂತ್ಕೊಂತಾರೆ. ಯಾಕಂದ್ರೆ ಇವ್ರಿಗೆಲ್ಲ ಹೀಲಿಂಗ್ ಪವರ್ಸ್ ಇದೆ. ಈಗೇನಪ್ಪ ಮತ್ತೆ ಇವರೆಲ್ಲರ ಜೊತೆ ಫೈಟ್ ಮಾಡ್ಬೇಕಂತ ಇವರಿಬ್ರು ತಲೆ ಕೆಡ್ಸ್ಕೊಂಡಿದ್ದಾಗ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಡೆಡ್ ಪೂಲ್ ನ ಫ್ರೆಂಡ್ ಪೀಟರ್ ಬರ್ತಾನೆ. ಇವನು ಸೇಮ್ ಡೆಡ್ ಪೂಲ್ ತರನೇ ಕಾಸ್ಟ್ಯೂಮ್ ಹಾಕೊಂಡು ಹೊಟ್ಟೆ ಕೆಳಗೆ ಲೀಕ್ ಆಗೋ ತರ ಬೆಲ್ಟ್ ಹಾಕೊಂಡು ಬಂದಿದ್ದಾನೆ. ಇವನನ್ನ ನೋಡಿ ಇಲ್ಲಿರೋ ಬರೋ ಡೆಡ್ ಪೂಲ್ಸ್ ಗೆಲ್ಲ ಫುಲ್ ಖುಷಿ ಆಗೋಗುತ್ತೆ. ಕಾರಣ ಏನಂದ್ರೆ ಎಲ್ಲಾ ಯೂನಿವರ್ಸ್ ಅಲ್ಲೂ ಒಬ್ಬ ಡೆಡ್ ಪೂಲ್ ಗೆ ಒಬ್ಬ ಪೀಟರ್ ಫ್ರೆಂಡ್ ಆಗೇ ಇರ್ತಾನೆ. ಸೊ ಪೀಟರ್ ಇವರೆಲ್ಲರನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ದಂಗೆ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಸೀದಾ ಪ್ಯಾರಾಡಾಕ್ಸ್ ಹತ್ರ ಬರ್ತಾರೆ. ಟೈಮ್ ರಿಪರ್ ಡಿವೈಸ್ ನ ಹೇಗ್ ನಾಶ ಮಾಡೋದು ಹೇಳು ಅಂತ ಇವರಿಬ್ರು ಹೆದರಿಸಿ ಕೇಳಬೇಕಾದ್ರೆ ಈಗ ನಂತರ ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ಅರ್ಥ ಆಗದಲ್ಲೇ ಇರುವಂತಹ ಸೈನ್ಸ್ ಟಾಪಿಕ್ ಬರುತ್ತೆ. ಅದೇನಂದ್ರೆ ಮ್ಯಾಟರ್ ಮತ್ತೆ ಆಂಟಿ ಮ್ಯಾಟರ್. ಇದೆಲ್ಲ ಏನು ಅಂತ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಸೈನ್ಸ್ ಕ್ಲಾಸ್ ಹೋಗೋ ಅವಶ್ಯಕತೆ ಇಲ್ಲ. ಏನು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಮ್ಯಾಟರ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಅನ್ಕೊಳ್ಳಿ, ಆಂಟಿ ಮ್ಯಾಟರ್ ಅಂದ್ರೆ ನೆಗೆಟಿವ್ ಚಾರ್ಜ್ ಅಂತ ಅನ್ಕೊಳ್ಳಿ. ಇದೆರಡನ್ನು ಕೂಡ ಒಟ್ಟಿಗೆ ಸೇರಿಸಿ ಈಗ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಅಷ್ಟೇ. ಮನೆಯಲ್ಲೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗುತ್ತಲ್ಲ ಅದೇ ತರ ಈ ಟೈಮ್ ರಿಪರ್ ಡಿವೈಸ್ ಗೆ ಅಂಡರ್ ಗ್ರೌಂಡ್ ಇಂದ ಮ್ಯಾಟರ್ ಮತ್ತೆ ಆಂಟಿ ಮ್ಯಾಟರ್ ಇಂದ ಪವರ್ ಸಪ್ಲೈ ಮಾಡ್ತಾ ಇರ್ತಾರೆ. ಹಾಗಾಗಿ ಕೆಳಗೆ ಅಂಡರ್ ಗ್ರೌಂಡ್ ಗೆ ಹೋಗಿ ಈ ಮ್ಯಾಟರ್ ಮತ್ತೆ ಆಂಟಿ ಮ್ಯಾಟರ್ ನ ಒಟ್ಟಿಗೆ ಸೇರಿಸಿ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಈ ಶಾರ್ಟ್ ಸರ್ಕ್ಯೂಟ್ ಮಾಡೋಕ್ ಹೋದವರು ಕೂಡ ನಾಶ ಆಗೋಗ್ತಾರೆ. ಇನ್ನೊಂದ್ ಕಡೆ ಆಲ್ರೆಡಿ ಕ್ಯಾಸಾಂಡ್ರಾ ಟೈಮ್ ರಿಪರ್ ಡಿವೈಸ್ ಹತ್ರ ಹೋಗಿ ಅದನ್ನ ಯೂಸ್ ಮಾಡೋದು ಆಲ್ರೆಡಿ ಕಲ್ತ್ಕೊಂಡಿದ್ದಾಳಲ್ಲ, ಹಾಗಾಗಿ ಒಂದೊಂದೇ ಟೈಮ್ ಲೈನ್ ನ ನಾಶ ಮಾಡೋದಕ್ಕೆ ಶುರು ಮಾಡಿದಳೆ. ಇಲ್ಲಿ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಪ್ಯಾರಾಡಾಕ್ಸ್ ಗೆ ಹೆದರಿಸಬೇಕಾದ್ರೆ ಬ್ಯಾಟ್ ಮ್ಯಾನ್ ಮೂವಿಗೂ ಕೂಡ ರೆಫರೆನ್ಸ್ ಇದೆ. ಹೇಗೆ ಅಂದ್ರೆ ಡೆಡ್ ಪೂಲ್ ವೋಲ್ವರಿನ್ ನ ಮಾಸ್ಕ್ ನೋಡಿ ಹೇಳ್ತಾನೆ, ಸೇಮ್ ಇದು ಬ್ಯಾಟ್ ಮ್ಯಾನ್ ಮಾಸ್ಕ್ ತರನೇ ಇದೆ, ಆದ್ರೆ ವೋಲ್ವರಿನ್ ತನ್ನ ತಲೆಯನ್ನ ಯಾವ ಕಡೆ ಬೇಕಾದ್ರೂ ಟರ್ನ್ ಮಾಡಬಹುದು ಅಂತ. ಯಾಕಂದ್ರೆ ಬ್ಯಾಟ್ ಮ್ಯಾನ್ ಮೂವೀಸ್ ಅಲ್ಲಿ ನೀವು ನೋಡಿರ್ಬೋದು, ಬ್ಯಾಟ್ ಮ್ಯಾನ್ ಜಾಸ್ತಿ ಕತ್ತನ ಯಾವ ಕಡೆನೂ ಮೂವ್ ಮಾಡೋದೇ ಇಲ್ಲ, ಮಾಸ್ಕ್ ಅಷ್ಟು ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ. ಅದಕ್ಕೆ ಈಗ ಟೈಮ್ ರಿಪರ್ ಡಿವೈಸ್ ನ ನಾಶ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಆದ್ರೆ ಶಾರ್ಟ್ ಸರ್ಕ್ಯೂಟ್ ಮಾಡೋರು ಯಾರು ಅಂತ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಇಬ್ರು ಜಗಳ ಆಡ್ತಿದ್ದಾರೆ. ನಾನ್ ಸಾಯ್ತೀನಿ ಅಂತ. ಡೆಡ್ ಪೂಲ್ ಹೇಳ್ತಾ ಇದ್ದಾನೆ, ನಿನ್ನ ನಾನು ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ನೀನ್ ಸಾಯೋ ಅಗತ್ಯ ಇಲ್ಲ, ನನ್ನ ಜಗತ್ತನ್ನ ಕಾಪಾಡ್ಕೊಳ್ಳೋಕೆ ನಾನೇ ಪ್ರಾಣ ಕೊಡ್ತೀನಿ ಅಂತ. ಆದ್ರೆ ವೋಲ್ವರಿನ್ ಹೇಳ್ತಾ ಇದ್ದಾನೆ, ನೀನು ಬದುಕಬೇಕು, ನಿನ್ನ ಫ್ರೆಂಡ್ಸ್ ಎಲ್ಲ ಈ ಜಗತ್ತಲ್ಲಿ ಇದ್ದಾರೆ, ಆದ್ರೆ ನನಗೆ ನಾನು ವಾಪಸ್ ಹೋಗಿ ಏನು ಮಾಡ್ಬೇಕಾಗಿಲ್ಲ, ನನ್ನ ಯಾರು ಮೂಸು ನೋಡಲ್ಲ ಅಂತ ಹೇಳಿ ಇವನೇ ಹೋಗೋದಕ್ಕೆ ರೆಡಿ ಆಗ್ತಾನೆ. ಡೆಡ್ ಪೂಲ್ ಏನ ಮಾಡಿದ್ರು ವೋಲ್ವರಿನ್ ನ ಮಾತು ಕೇಳಲ್ಲ. ಕೊನೆಗೂ ವೋಲ್ವರಿನ್ ಗೆ ಹೊಡೆದು ಕೆಳಗೆ ಪವರ್ ಸೋರ್ಸ್ ಇರೋ ಚೇಂಬರ್ ಗೆ ಬಂದು ಡೋರ್ ಕ್ಲೋಸ್ ಮಾಡ್ಕೊಂತಾನೆ. ಇಲ್ಲಿ ಒಂದ್ ಸೈಡ್ ಅಲ್ಲಿ ಮ್ಯಾಟರ್, ಇನ್ನೊಂದ್ ಸೈಡ್ ಅಲ್ಲಿ ಆಂಟಿ ಮ್ಯಾಟರ್ ಎನರ್ಜಿ ಮೇಲೆ ಫ್ಲೋ ಆಗ್ತಾ ಇದೆ. ಡೆಡ್ ಪೂಲ್ ಬಂದು ಒಂದ್ ಸೈಡ್ ಕೇಬಲ್ ನ ಎಳ್ಕೊಂತಾನೆ, ಆದ್ರೆ ಇನ್ನೊಂದ್ ಸೈಡ್ ಮುಟ್ಟೋಕ್ ಆಗ್ತಿಲ್ಲ. ಇದೇ ಸಮಯಕ್ಕೆ ವೋಲ್ವರಿನ್ ಡೋರ್ ನೆ ಹೊಡೆದಾಕೊಂಡ್ ಬಂದು ಡೆಡ್ ಪೂಲ್ ನ ಕೈ ಹಿಡ್ಕೊಂತಾನೆ. ನಂತರ ಇನ್ನೊಂದು ಸೈಡ್ ಗೆ ತನ್ನ ಕ್ಲಾಸ್ ಇಂದ ಟಚ್ ಮಾಡ್ತಿದ್ದಂಗೆ ಇವರ ದೇಹದ ಮುಖಾಂತರ ಮ್ಯಾಟರ್ ಮತ್ತೆ ಆಂಟಿ ಮ್ಯಾಟರ್ ನ ಪವರ್ ಫ್ಲೋ ಆಗಿ ವೋಲ್ವರಿನ್ ನ ಸೂಟ್ ಹರಿದೋಗುತ್ತೆ. ಡೆಡ್ ಪೂಲ್ ವೋಲ್ವರಿನ್ ನ 6 ಪ್ಯಾಕ್ ಆಪ್ಸ್ ನೋಡಿ ಶಾಕ್ ಆಗ್ತಾನೆ. ಈಗಿಲ್ಲಾದ ಶಾರ್ಟ್ ಸರ್ಕ್ಯೂಟ್ ಇಂದ ಮೇಲಿರೋ ಟೈಮ್ ರಿಪರ್ ಡಿವೈಸ್ ಕೂಡ ನಾಶ ಆಗೋದಕ್ಕೆ ಶುರು ಆಗುತ್ತೆ. ಈ ಟೈಮ್ ರಿಪರ್ ಡಿವೈಸ್ ಜೊತೆಗೆ ಇದನ್ನ ಹ್ಯಾಂಡಲ್ ಮಾಡ್ತಿದ್ದ ಕ್ಯಾಸಾಂಡ್ರಾ ಕೂಡ ಪೂರ್ತಿ ನಾಶ ಆಗೋಗ್ತಾಳೆ. ಎಲ್ಲರೂ ಅನ್ಕೊಂಡಿರ್ತಾರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಆದ್ಮೇಲೆ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಕೂಡ ಸತ್ತೋಗಿರ್ತಾರೆ ಅಂತ, ಆದ್ರೆ ಇವರಿಬ್ಬರಿಗೂ ಏನು ಆಗಿರಲ್ಲ. ಇಬ್ರು ಜೊತೆಗೆ ಸೇರ್ಕೊಂಡು ಶಾರ್ಟ್ ಸರ್ಕ್ಯೂಟ್ ಮಾಡಿರೋದ್ರಿಂದ ಮತ್ತೆ ಇಬ್ಬರ ಹೀಲಿಂಗ್ ಪವರ್ ಜಾಸ್ತಿ ಇರೋದ್ರಿಂದ ಇನ್ನೂ ಬದುಕಿದ್ದಾರೆ. ನಂತರ ಇಲ್ಲಿಗೆ ಪ್ಯಾರಾಡಾಕ್ಸ್ ನ ಸೀನಿಯರ್ ಹಂಟರ್ B15 ಬಂದು ಪ್ಯಾರಾಡಾಕ್ಸ್ ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲಿಗಲ್ ಆಗಿ ಟೈಮ್ ರಿಪರ್ ಡಿವೈಸ್ ನ ಆಕ್ಟಿವೇಟ್ ಮಾಡಿದಾನೆ ಅಂತ. ಹೋಗೋಕ್ಕೂ ಮುಂಚೆ ಹಂಟರ್ B15 ಹೇಳ್ತಾರೆ, ನೀವಿಬ್ರು ಈಗ ಏನ್ ಮಾಡಿದ್ರೋ ಇದರಿಂದ ಈ ಜಗತ್ತು ಉಳ್ಕೊಂಡಿದೆ, ನಾಶ ಆಗೋದಿಲ್ಲ. ಆಂಕರ್ ಬೀಯಿಂಗ್ ಅನ್ನ ಕಳ್ಕೊಂಡ ಜಗತ್ತು ನಾಶ ಆಗ್ಬೇಕಾಗಿತ್ತು, ಆದ್ರೆ ಈಗ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಡೆಡ್ ಪೂಲ್ ಕೂಡ ಇವರಿಗೆ 2 ರಿಕ್ವೆಸ್ಟ್ ಮಾಡ್ಕೊಂತಾನೆ. ಮೊದಲನೇದೇನಂದ್ರೆ ವಾಯ್ಡ್ ಅಲ್ಲಿ ತಗ್ಲಾಕೊಂಡಿರೋ ತುಂಬಾನೇ ಜನ ಸೂಪರ್ ಹೀರೋಸ್ ನ ವಾಪಸ್ ತಮ್ಮ ಮನೆಗೆ ಕಳ್ಸೋಕೆ, ಇನ್ನೊಂದೇನಂದ್ರೆ ವೋಲ್ವರಿನ್ ಜಗತ್ತಲ್ಲಿ ಏನೇನ್ ನಡೆದಿತ್ತೋ ಅದನ್ನೆಲ್ಲ ಸರಿ ಮಾಡೋಕೆ. ಆದ್ರೆ ಹಂಟರ್ B15 ಹೇಳ್ತಾರೆ, ವಾಯ್ಡ್ ಅಲ್ಲಿ ತಗ್ಲಾಕೊಂಡಿರೋ ಸೂಪರ್ ಹೀರೋಸ್ ನ ವಾಪಸ್ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಆದ್ರೆ ವೋಲ್ವರಿನ್ ಜಗತ್ತಲ್ಲಿ ಏನ್ ನಡೆದಿದ್ಯೋ ಅದೆಲ್ಲ ನಡೆದಿರೋದಕ್ಕೆ ಈಗ ವೋಲ್ವರಿನ್ ಒಬ್ಬ ಸೂಪರ್ ಹೀರೋ ಆಗಿರೋದು. ಇದೆಲ್ಲ ಮಾಡೋಕೆ ಸಾಧ್ಯ ಆಗಿದ್ದು ವೋಲ್ವರಿನ್ ಎಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯ ಆಗಿದೆ ಅವನ ಪಾಸ್ಟ್ ಇಂದ ಅಂತ ಹೇಳಿ ಇಲ್ಲಿಂದ ಹೋಗ್ತಾರೆ. ಎಲ್ಲ ಆದ್ಮೇಲೆ ವೋಲ್ವರಿನ್ ನ ಡೆಡ್ ಪೂಲ್ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ, ಅಂದ್ರೆ ಆಂಟಿ ಆಲ್ ಜೊತೆ ಇರೋಕೆ. ಇಲ್ಲಿ ತನ್ನ ಫ್ರೆಂಡ್ಸ್ ನೆಲ್ಲ ಕರೆಸಿ ಇವತ್ತು ರಾತ್ರಿ ಡಿನ್ನರ್ ಮಾಡ್ಬೇಕಾದ್ರೆ ಇವರ ಮನೆಯಲ್ಲೇ ವೋಲ್ವರಿನ್ ಜೊತೆ ಲಾರಾ ಕೂಡ ಇರೋದನ್ನ ನಾವು ನೋಡ್ತೀವಿ. ಅಂದ್ರೆ ಹಂಟರ್ B15 ವಾಯ್ಡ್ ಅಲ್ಲಿ ಇದ್ದ ಲಾರಾ ಅನ್ನ ವಾಪಸ್ ಇಲ್ಲಿಗೆ ಕಳ್ಸಿರೋ ಹಾಗೆ ಕಾಣ್ತಾ ಇದೆ. ಇದ್ರ ಜೊತೆಗೆ ವೇಡ್ ಮತ್ತೆ ವೆನೆಸಾ ಕೂಡ ಈಗ ಮತ್ತೆ ಹತ್ರ ಆಗ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ಕೊನೆಯಲ್ಲಿ ಮತ್ತೆ ನಮ್ಗೆ ಒಂದು ಕನ್ಫ್ಯೂಷನ್ ಶುರು ಆಗುತ್ತೆ. ಏನು ಅಂದ್ರೆ ಲಾರಾ ಮತ್ತೆ ವೋಲ್ವರಿನ್ ಬಗ್ಗೆ. ಮೊದ್ಲೇ ಹೇಳ್ದಂಗೆ ಈ ಮೂವಿಯ ಸ್ಟೋರಿ 2024ರಲ್ಲಿ ನಡೀತಾ ಇರೋದು. ಹಾಗಾದ್ರೆ ಲೋಗನ್ ಕೂಡ ಇನ್ನೂ ಈ ಜಗತ್ತಲ್ಲಿ ಬದುಕಿದ್ದಾನೆ, ಅವನ್ ಸಾಯೋದು
ಆಗಿರೋದು 2029ರಲ್ಲಿ. ಅಂದ್ರೆ ಒಂದೇ ಯೂನಿವರ್ಸ್ ಅಲ್ಲಿ ಈಗ ಇಬ್ರು ಲೋಗನ್ ಇದ್ದಾರೆ. ಇನ್ನ ಲಾರಾ ಬಗ್ಗೆ ಹೇಳೋದಾದ್ರೆ ಇವಳು ಮೋಸ್ಟ್ಲಿ ಯಾವ್ದೋ ಬೇರೆ ಯೂನಿವರ್ಸ್ ನ ಲಾರಾ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಯೂನಿವರ್ಸ್ ನ ಲಾರಾ ಇಷ್ಟು ದೊಡ್ಡವಳಾಗಿರೋದಕ್ಕೆ ಚಾನ್ಸೇ ಇಲ್ಲ. ಲೋಗನ್ ಮೂವಿಯಲ್ಲೇ ಇನ್ನೋಳು ಚಿಕ್ಕ ಹುಡುಗಿ ಆಗಿದ್ಲು. ಹಾಗಾಗಿ ಲೋಗನ್ ಮತ್ತೆ ಲಾರಾ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಲೋಗನ್ ಮೂವಿಯನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಲೋಗನ್ ಮೂವಿ ಬಗ್ಗೆನೇ ಆಗಿರುತ್ತೆ. ಹಾಗಾಗಿ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಗನ್ ಮೂವಿಯ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ.